ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಆರೋಗ್ಯ ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ ಫೋನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಷಯ ಬಾಯಿಯ ಆರೋಗ್ಯ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ JSS ದಂತ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಪರಿದಂತಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ TS ಅಶ್ವಿನಿರವರು. ಇವರು ಇನ್ನು 1 ಗಂಟೆಗಳ ಕಾಲ ನಮ್ಮ ಜೊತೆಗಿರ್ತಾರೆ. ಬಾಯಿಯ ಆರೋಗ್ಯ ಮತ್ತು ಇದು ದೇಹದ ಇತರೆ ಕಾಯಿಲೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದರ ಕುರಿತು ನಮ್ಮ ಜೊತೆ ಹಂಚಿಕೊಳ್ತಾರೆ. ನೀವು ಕೂಡ ಕರೆ ಮಾಡಿ ವೈದ್ಯರ ಜೊತೆ ನೇರವಾಗಿ ಮಾತನಾಡಬಹುದು. ಬಾಯಿಯ ಆರೋಗ್ಯ ಎಂದರೇನು, ಹಲ್ಲು ಮತ್ತು ಒಸಡಿನ ಆರೈಕೆ ಹಾಗೂ ಇದು BP, ಮಧುಮೇಹ ಹಾಗೂ ಇತರೆ ಕಾಯಿಲೆಗಳ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತದೆ ಎಂಬುದರ ಕುರಿತು ಯಾವುದೇ ಪ್ರಶ್ನೆಗಳು ಅಥವಾ ಅನುಮಾನಗಳಿದ್ದಲ್ಲಿ ನೇರವಾಗಿ ತಜ್ಞ ವೈದ್ಯರ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 8292572591 ಮತ್ತೊಮ್ಮೆ 8292572591. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಸರ್, ಥ್ಯಾಂಕ್ ಯು. ಆರೋಗ್ಯ ಅಂದಾಗ ನಮ್ಮ ದೇಹದ ಎಲ್ಲ ಅಂಗಾಂಗಗಳ ಆರೋಗ್ಯ ಬಹಳ ಮುಖ್ಯ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಈ ಬಾಯಿಯ ಆರೋಗ್ಯ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ತಾವೇ ಹೇಳುವ ಹಾಗೆ ಬಾಯಿ ಪ್ರಮುಖ ದ್ವಾರ, ಇದು ಇಲ್ಲಿಂದನೇ ಆರಂಭ ಆಗೋದು ಎಲ್ಲವೂ ದೇಹಕ್ಕೆ. ಸೊ ಹಾಗಾಗಿ ಈ ಎಂಟ್ರೆನ್ಸನ್ನು ಬಹಳ ಶುಚಿಯಾಗಿ ಇಟ್ಕೊಂಡ್ರೆ ಒಳಗಡೆ ಹೋಗುವಂತೆ ಎಲ್ಲವೂ ಶುಚಿಯಾಗಿ ಇರುತ್ತವೆ ಅನ್ನೋದು ಒಂದು ಸತ್ಯ ಸಂಗತಿ. ಇಂಥ ಸಂದರ್ಭದಲ್ಲಿ ನಾವು ಬಾಯಿಯ ಆರೋಗ್ಯ ಕಾಪಾಡ್ಕೊಳ್ಳೋದು ಬಹಳ ಬಹಳ ಮುಖ್ಯ. ಏನು ಹಂಗಿದ್ರೆ ಬಾಯಿಯ ಆರೋಗ್ಯ ಅಂದ್ರೇನು, ಇದನ್ನು ಹೇಗೆ ಕಾಪಾಡ್ಕೊಳ್ಳೋದು? ಸರ್, ನಾವು ಹೇಳ್ದಂಗೆ ಬೇರೆ ಎಲ್ಲ ಆರೋಗ್ಯನೂ ನೀವು ಹೆಂಗೆ ನೋಡ್ಕೋತಿರೋ ಹಾಗೆ ಬಾಯಿ ಆರೋಗ್ಯನ ನೋಡ್ಕೋಬೇಕು. ಬಾಯಿ ಆರೋಗ್ಯ ಅಂತಂದರೆ ನೀವು ಒಸಡು ಆರೋಗ್ಯನೂ ಆಗುತ್ತೆ, ಹಲ್ಲಿಂದ ಆರೋಗ್ಯನೂ ಆಗುತ್ತೆ. ಯೂಶಲಿ ಜನ ಬಾಯಿ ಆರೋಗ್ಯ ಅಂತಿದಂಗೆ ಹಲ್ಲು ಉಳ್ಕಾದಾಗ ಅಷ್ಟೇ ಡಾಕ್ಟರ್ ಹತ್ರ ಬರಬೇಕು ಅಂತ ಅನ್ಕೋತಾರೆ, ಅಥವಾ ಹಲ್ಲಲ್ಲಿ ನೋವು ಬಂದಾಗ ಅಷ್ಟೇ ಡಾಕ್ಟರ್ ಹತ್ರ ಬರಬೇಕು ಅಂತ ಅನ್ಕೋತಾರೆ. ಬಟ್ ಅದಲ್ಲ. ಆಕ್ಚುಲಿ ಅದು ಹಲ್ಲಿಂದು ನೋವು ಅಥವಾ ಒಸಡು ಎರಡೂ ಪ್ರಾಬ್ಲಮ್ ಆದಾಗ ಅಥವಾ ಎರಡೂ ಪ್ರಾಬ್ಲಮ್ ಇದ್ರೆ ಅದನ್ನ ನಾವು ಆರೋಗ್ಯ ಹಾಳಾಗಿದೆ ಅಂತ ಹೇಳ್ತೀವಿ. ಅದನ್ನ ನೀವು ಬಂದು ಡಾಕ್ಟರ್ ಹತ್ರ ತೋರಿಸ್ಕೋಬೇಕಾಗತ್ತೆ. ಬಾಯಿ ಆರೋಗ್ಯ ಅನ್ನೋದು ಹಲ್ಲು ಒಂದು, ಒಸಡು ಒಂದು. ಇವಾಗ ನಿಮ್ಮ ಬಾಯಲ್ಲಿರೋ ಹಲ್ಲು ಗಟ್ಟಿಯಾಗಿ ಮೂಳೆ ಇಟ್ಕೊಂಡು ಕೂತಿರುತ್ತೆ, ಅದ್ರ ಮೇಲೆ ಒಂದು ಒಸಡು ಕವರ್ ಆಗಿರುತ್ತೆ. ಸೊ ಎರಡೂ ಆರೋಗ್ಯನೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ನಾವು ದಿನೇ ಏನು ನಾವು ನೋಡ್ಕೋತಾ ಇದೀವಿ ಅದಲ್ದಲ್ಲೇ ಡೆಂಟಿಸ್ಟ್ ಹತ್ರ ಬಂದು ತೋರಿಸ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಅದು ಆರೋಗ್ಯ ನೋಡ್ಕೋಬೇಕು. ಇವಾಗ ಏನಪ್ಪಾ ಅಂತಂದ್ರೆ ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಒಂದು ಗಾದೆ ಇದೆ. ಅದೇ ತರ ನಾವು ಇವಾಗ ಏನ್ ಹೇಳ್ತೀವಿ ಅಂದ್ರೆ ಓರಲ್ ಕ್ಯಾವಿಟಿ ಈಸ್ ಇಂಡೆಕ್ಸ್ ಆಫ್ ಯುವರ್ ಸಿಸ್ಟಮಿಕ್ ಹೆಲ್ತ್ ಅಂತ ಹೇಳ್ತೀವಿ. ನಿಮ್ದು ಬಾಯಿ ಆರೋಗ್ಯ ನಿಮ್ದು ದೇಹದ ಆರೋಗ್ಯನ ಸೂಚಿಸುತ್ತೆ. ಅಂದ್ರೆ ಖಂಡಿತ ತಾವು ಹೇಳೋದು, ನೀವು ಬಾಯಿಯನ್ನು ಹೇಗೆ ಇಟ್ಕೊಳ್ತೀರೋ ಹಾಗೆ ನಿಮ್ಮ ದೇಹದ ಆರೋಗ್ಯವನ್ನು ಇರುತ್ತೆ. ಹಾಗೆ ಇನ್ನೂ ಬಹಳ ಸೂಕ್ಷ್ಮವಾಗಿ ಹೇಳಿದ್ರೆ ನೀವು ಬಾಯಿನ ಎಷ್ಟು ನೀಟಾಗಿ ನಿಮ್ಮ ಬಾಯಿನಿಂದ ಬರೋ ಪದಗಳು ಎಷ್ಟು ಚೆನ್ನಾಗಿರ್ತಾವೆ ಅಷ್ಟೇ ನಿಮ್ಮ ಮಾನಸಿಕ ಆರೋಗ್ಯ ಮತ್ತು ಸಾಮಾಜಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ. ಸೊ ಬಾಯಿ ಕೇವಲ ದೈಹಿಕ ಆರೋಗ್ಯ ಅಲ್ಲ, ಮಾನಸಿಕ ಮತ್ತು ಸಾಮಾಜಿಕ ಆರೋಗ್ಯಕ್ಕೂ ಬಹಳ ಪಾತ್ರವನ್ನು ವಹಿಸುತ್ತೆ ಅಂತ. ಹಾಗಿದ್ರೆ ಈ ಸಪೋಸ್ ನಾವು ಇದನ್ನು ಸರಿಯಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಿಲ್ಲ ಅಂದರೆ ಸಾಮಾನ್ಯವಾಗಿ ಬರಬಹುದಾದಂತಹ ಕಾಯಿಲೆಗಳು, ತೊಂದರೆಗಳೇನು ಅಂತ ಅದ್ರ ಕುರಿತು ನಾನು ಕೇಳ್ತೀನಿ. ಆದರೆ ಅದಕ್ಕೆ ಮುಂಚೆ ಒಂದು ಕರೆ ತಗೊಂಡ್ಬಿಡ್ತೀನಿ. ನಮಸ್ತೆ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ರಿ? ಸರ್, ನಮ್ದು ಬಿ ಚಿನ್ನಸ್ವಾಮಿ ಅಂತ ಸರ್, HD ಕೋಟೆ ಹೊಳೆಯುಂಡಿ. ಓಕೆ ಸರ್, ಚಿನ್ನಸ್ವಾಮಿ ಸರ್ ಮಾತನಾಡಿ. ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ. ಇವತ್ತು ಬಾಯಿಯ ಆರೋಗ್ಯ ಕುರಿತು ನಾವು ಮಾತನಾಡ್ತಾ ಇದ್ವಿ. ಪ್ರಶ್ನೆಗಳಿದ್ರೆ ಕೇಳಿ. ಸರ್ ನಮಸ್ತೆ. ಮೇಡಮ್ ನಮಸ್ತೆ ಸರ್, ಹೇಳಿ ಸರ್. ಮೇಡಮ್, ಇದು ಈ ಬೆಳಿಗ್ಗೆ ಮಲಗಿದ್ದು ಎದ್ರೆ ಬೆಳಿಗ್ಗೆಗೆ ಹಾಂ ಸರ್, ಅಲ್ಲೂ ಬ್ರಷ್ ಮಾಡೋದಕ್ಕೂ ಮೊದಲೇನೆ ಸ್ವಲ್ಪ ಲೈಟಾಗಿ ಬ್ಲಡ್ ಇದಾಗುತ್ತಲ್ಲ ಮೇಡಮ್? ಹಾಂ ಸರ್. ಅದು ಯಾವ ಕಾರಣದಿಂದ ಆ ಥರ ಇದಾಗ್ಬೋದು ಅಂತೀರಾ? ಸರ್, ಅದು ನೀವು ಒಸಡು ಪ್ರಾಬ್ಲಮ್ ಆಗಿರುತ್ತೆ ನಿಮ್ಮದು. ಆ ಒಸಡು ಪ್ರಾಬ್ಲಮ್ ಆಗಿರೋದನ್ನ ನಾವು ಗಮನಿಸ್ಕೊಂಡಿರೋದಿಲ್ಲ.
ಹಾ ನೀವು ನೀವು ಉಗುಳು ಉಗ್ದಾಗ ಯೂಶಲಿ ಬ್ಲಡ್ ಬರುತ್ತೆ ಅದರಿಂದ. ಹಾ ಸೊ ಅದು ಏನು ಹೇಳ್ತೀವಿ ಅಂತಂದರೆ, ನಾವು ನೀಟಾಗಿ ಇಟ್ಕೊಂಡೇ ಇದ್ದಾಗ, ವಸುಡನ್ನ ನೀಟಾಗಿ ಇಟ್ಕೊಂಡೇ ಇದ್ದಾಗ ಅದು ಕಿಟ್ಟ ಅಂತ ಕಟ್ಟುತ್ತೆ, ಹಲ್ಲು ಸುತ್ತ ಕಟ್ಟಿರುತ್ತೆ ಅದು. ನೀವು ಹಲ್ಲಿಗೂ ಕಿಟ್ಟಕ್ಕೂ ಡಿಫ್ರೆನ್ಸ್ ಇದೆ. ನೀವು ನೋಡಿಕೊಂಡ್ರೆ ಕನ್ನಡಿ ಮುಂದೆ ನಿಂತ್ಕೊಂಡು ಅಲ್ಲಿ ಒಂದು ತಿಕ್ಕಾಗಿ ಒಂದು ಗಟ್ಟಿಯಾದ ಹಲ್ಲನ್ನ ಹಿಡ್ಕೊಂಡು ನಿಂತಿರೋವಂಥದ್ದು ಒಂದು ಪದಾರ್ಥ ಅಂತ ಕಾಣುತ್ತೆ, ನಿಮ್ಮ ವಸುಡು ಕಾಣಲ್ಲ ಆವಾಗ. ಹಾ ಹಾ ಮೇಡಮ್. ಅದಿದ್ದಾಗ ಯೂಶಲಿ ನಿಮಗೆ ಉರಿಯೂತ ಅಂತೀವಿ ನಾವು, ಅದನ್ನು ಇನ್ಫ್ಲಮೇಷನ್ ಅಂತ ಅಂತೀವಿ. ಈಗ ವಸುಡನ್ನ ನೀವು ಕಂಟಿನ್ಯೂಸ್ ಆಗಿ ಅದನ್ನು ಇರಿಟೇಟ್ ಮಾಡ್ತಾ ಇದ್ರೆ ಅಥವಾ ಊಟ ಸಿಕ್ಕಾಕೋತಾನೆ ಇದ್ದರೆ ಅಲ್ಲಿ ಅದು ಬ್ಲೀಡಿಂಗ್ ಆಗೋಕ್ಕೆ ಶುರುವಾಗುತ್ತೆ. ಅದು ನಿಮಗೆ ಹೇಳುತ್ತೆ. ಅದು ಯಾವಾಗ್ಲೂ ಇರಲ್ಲ, ಹಾಂ, ರೇರು ಯಾವಾಗ್ಲೂ ಒಂದ್ಸರಿ ತಿಂಗಳಲ್ಲಿ ಒಂದ್ಸರಿ 2 ಸರಿ 3 ಸರಿ ಹಿಂಗ. ಅದೇ ಸರ್, ಅದು ವಸುಡು ನಿಮಗೆ ಅದು ತಡ್ಕೊಳಕ್ಕಾಗೋಷ್ಟು ತಡ್ಕೊಳ್ಳುತ್ತೆ. ಆಗದೆ ಇದ್ದಾಗ ನಿಮಗೆ ಸೂಚನೆ ಕೊಡುತ್ತೆ ಬ್ಲೀಡಿಂಗ್ ಆಗಿ, ಅದು ರಕ್ತ ಬಂದು ಅವಾಗ ನೀವು ಬಂದು ಡಾಕ್ಟರ್ ಹತ್ರ ತೋರಿಸ್ಕೊಂಡ್ರೆ ನಾವು ಅದನ್ನು ಕ್ಲೀನ್ ಮಾಡಿ ಕೊಡ್ತೀವಿ. ಎಸ್ ಮೇಡಮ್. ಈಗ ಚಿನ್ಸ್ವಾಮಿ ಅಂತವರು ಈ ಸಮಸ್ಯೆಗಳನ್ನು ಬೇರೆಯವರು ಸಹ ಅನುಭವಿಸ್ತಿರ್ತಾರೆ. ಒಂದು ವೈದ್ಯರನ್ನು ಭೇಟಿ ಮಾಡೋದು ಒಂದು ಭಾಗ. ಹೌದು ಸರ್. ಅದಲ್ಲದೆ ನಾವು ಅದನ್ನು ದಿನನಿತ್ಯ ಹೇಗೆ ಜೋಪಾನವಾಗಿ ಕಾಯ್ದುಕೊಳ್ಬೇಕಂದ್ರೆ ಅವ್ರು ಏನು ಅನುಸರಿಸ್ಬೇಕು ಈ ವಸುಡನ್ನು ಆರೋಗ್ಯ ಕಾಪಾಡ್ಕೋಬೇಕು ಅಂದರೆ? ಸರ್, ಫಸ್ಟ್ ಇದು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗ್ತಿದ್ದಂಗೆ ಡಾಕ್ಟರ್ ಹತ್ರ ಬಂದು ಕ್ಲೀನ್ ಮಾಡಿಸ್ಕೋಬೇಕು. ಯಾಕಂದ್ರೆ ಇದು ನೀವು ಮನೇಲಿ ಕ್ಲೀನ್ ಮಾಡ್ಕೊಳಕ್ ಆಗಲ್ಲ, ಯಾಕಂದ್ರೆ ಅದು ಹಲ್ಲಿಗೆ ಗಟ್ಟಿಯಾಗಿ ಅಂಟ್ಕೊಂಡು ನಿಂತ್ಬಿಟ್ಟಿರುತ್ತೆ. ಸೊ ನೀವು ಇಲ್ಲಿ ಬಂದಾಗ ನಾವು ಅಲ್ಟ್ರಾಸಾನಿಕ್ ಇನ್ಸ್ಟ್ರೂಮೆಂಟ್ಸ್ ಅಂತ ಏನ್ ಹೇಳ್ತೀವಿ, ಅದು ಸಣ್ಣ ವೈಬ್ರೇಷನ್ ಕ್ರಿಯೇಟ್ ಮಾಡುತ್ತೆ. ಅದರಿಂದ ನಾವು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಡ್ತೀವಿ. ನೀವು ಕ್ಲೀನ್ ಮಾಡಿದ್ಮೇಲೆ ನಾವಿಲ್ಲಿ ಡಾಕ್ಟರ್ ಹತ್ರ ನೀವು JSSಗೆ ಅಥವಾ ಹಾಸ್ಪಿಟ್ಲಿಗೆ ಎಲ್ಲರೂ ಬಂದಾಗ ನೀವು ಕ್ಲೀನ್ ಮಾಡಿಸ್ಕೊಂಡ್ರೆ ನಾವು ಅದನ್ನ ನೀಟಾಗಿ ಹೇಳ್ಕೊಡ್ತೀವಿ ಹೆಂಗೆ ಮೇಂಟೈನ್ ಮಾಡಬೇಕು ಅಂತ. ಬರೀ ನೀವು ಬ್ರಷ್ ಮಾಡಿಕೊಂಡು ಹಲ್ಲನ್ನ ನೀಟಾಗಿ ಇಟ್ಕೋತೀನಿ ಅಥವಾ ವಸುಡನ್ನ ನೀಟಾಗಿ ಇಟ್ಕೋತೀನಿ ಅಂತಂದರೆ ಟು ಸಮ್ ಎಕ್ಸ್ಟೆಂಟ್ ಕಷ್ಟ ಆಗುತ್ತೆ. ನೀವು ಇದನ್ನ ಕ್ಲೀನ್ ಮಾಡಿಸ್ಕೊಂಡ್ಮೇಲೆ ನೀವು ಮೇಂಟೈನ್ ಮಾಡ್ಬೋದು. ಆಮೇಲೆ ವಸುಡನ್ನ ಮಸಾಜ್ ಮಾಡಬೇಕು, ಈ ಬೆಟ್ಟಲ್ಲಿ ನೀಟಾಗಿ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿದಾಗ ಏನೇ ಉರಿಯೂತ ಇರಲಿ ಅಥವಾ ಏನೇ ಇನ್ಫ್ಲಮೇಟರಿ ಕಂಡೀಷನ್ಸ್ ಅಂತ ಏನು ಕಲೆಕ್ಟ್ ಆಗಿರುತ್ತೆ ಸೊಲ್ಯೂಷನ್ಸ್ ಅಥವಾ ಲಿಕ್ವಿಡ್ಸ್ ಎಲ್ಲ, ಅದೆಲ್ಲ ನೀಟಾಗಿ ಆಚೆಗಾಗಿ ನೀಟಾಗಿ ಮಸಾಜ್ ಮಾಡ್ಕೊಂಡ್ರು ಹೆಲ್ಪ್ ಮಾಡುತ್ತೆ. ಚಿನ್ಸ್ವಾಮಿ ಅವರೇ, ಬಹುಶಃ ಈಗ ನೀವು ದಂತ ವೈದ್ಯರನ್ನು ತಾವು ಭೇಟಿ ಮಾಡಿ ಅವ್ರ ಹತ್ರ ಸಲಹೆಗಳನ್ನು ಪಡ್ಕೊಳ್ಳಿ, ನೇರವಾಗಿ ಅದನ್ನ ಪರೀಕ್ಷೆಗೊಳಪಡಿಸ್ಕೊಳ್ಳಿ. ನಂತರ ದಿನಗಳಲ್ಲಿ ಏನನ್ನು ಅನುಸರಿಸಬೇಕು ಅನ್ನೋದು, ಈಗ ಹೇಳಿದ್ರಲ್ಲ ಮಸಾಜ್ ಮಾಡುವಂಥದ್ದು, ಅದನ್ನು ಏನಿದೆ ಅದನ್ನು ಅನುಸರಿಸಿದ್ದೇ ಆದರೆ ಬಹುಶಃ ಮುಂದೆ ಬರುವಂಥ ಸಾಧ್ಯತೆಗಳನ್ನು ನಾವು ನಿಯಂತ್ರಿಸ್ಬೋದು. BP ಹೇಳಿದ್ರಲ್ಲ ಸರ್, ಬಿಪಿದು ಯಾವ ಕಾರಣಗಳಿಂದ BP ಮನುಷ್ಯನಿಗೆ ಮೂಲ ಅಟ್ಲೀಸ್ಟ್ ಇದಾಗ್ಬೋದು ಮೇಡಮ್? ಸರ್, ಅದು BP ನೀವು ಎಕ್ಸಿಸ್ಟಿಂಗ್ ಅಂದರೆ ಮುಂಚೆನೇ ಬಂದಿರುತ್ತೆ. ಇವಾಗ ನಿಮ್ದು ಹಾರ್ಟ್ ಪ್ರಾಬ್ಲಮ್ ಇರ್ಬೋದು ಅಥವಾ ಒಬೇಸಿಟಿ ಅಂದರೆ ತೂಕ ಜಾಸ್ತಿ ಇರೋದಿರ್ಬೋದು, ಎಲ್ಲ ಇರಬಹುದು. ಬಟ್ ಇನ್ನೊಂದು ಕಾರಣ ಏನಪ್ಪ ಅಂದರೆ, ನೀವು ಬಾಯಿ ನೀಟಾಗಿ ಇಟ್ಕೊಳ್ಲಿಲ್ಲ ಅಂದರೆ, ನಾ ಹೇಳ್ದಂಗೆ ಸರ್, ಯೂಶಲಿ ಅದು ಇನ್ಫ್ಲಮೇಟರಿ ಪ್ರೊಸೆಸ್, ಉರಿಯೂತ ಅಂತ ಹೇಳ್ತೀವಿ, ಅದೆಲ್ಲರಿಗೂ ಸರ್ವೇ ಸಾಮಾನ್ಯ. ಇದು ಒಬ್ರನ್ನ ಬಿಡುತ್ತೆ ಒಬ್ರನ್ನ ಇಡುತ್ತೆ ಅಂತ ಇಲ್ಲ. ಆ ಉರಿಯೂತ ಆದಾಗ ನಮ್ಮದು ಬಾಡಿನಲ್ಲಿ ಚೇಂಜಸ್ ಆಗುತ್ತೆ. ವಸುಡು ಮೇಲೆ ಪ್ರಭಾವ ಬೀರಿದಾಗ ಆ ವಸುಡು ಇಂಡೈರೆಕ್ಟ್ ಆಗಿ ನಮ್ದು ಆರ್ಟ್ರೀಸ್ ಅಥವಾ ವೇನ್ಸ್ ಅಂತ ಏನ್ ಹೇಳ್ತೀವಿ, ರಕ್ತನಾಳಗಳು, ಅದ್ರ ಮೇಲೆ ಒತ್ತಡ ಏರುತ್ತೆ. ಸೊ ಹಂಗಾಗಿ BP ಕಂಟ್ರೋಲಿಗೆ ಬರಲ್ಲ ಸಮ್ಟೈಮ್ಸ್. ಅಂದ್ರೆ ತಾವು ಹೇಳ್ತಾ ಇರೋದು, ಈಗ ಆಲ್ರೆಡಿ BP ಇರೋರಿಗೆ ಈ ಹಲ್ಲಿನ ಸಮಸ್ಯೆಗಳಿದ್ದಾಗ ಅದು ಹೆಚ್ಚು ಮಾಡುತ್ತೆ. ಅಂದ್ರೆ ಅಲ್ಲಿನ ಸಮಸ್ಯೆಯಿಂದ BP ಆಗಲ್ಲ, BP ಇರೋರಿಗೆ ಅಲ್ಲಿನ ಸಮಸ್ಯೆ ಬಂದಾಗ ಇದು ಅದನ್ನ ಉಲ್ಬಣಗೊಳಿಸುತ್ತೆ, ತೊಂದರೆಗಳು ಅಥವಾ ಒಳಪಡಿಸುತ್ತೆ ಅಂತ. ಇದನ್ನ ನೀವು BP ಇದ್ದವರು ಬಂದು ಹಲ್ ಕ್ಲೀನ್ ಮಾಡಿಸ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ನಿಮ್ದು BP ಕಂಟ್ರೋಲ್ ಇರುತ್ತೆ. ಪದೇ ಪದೇ ನೀವು ಡಾಕ್ಟರ್ ಬಂದು ಕಾಣೋದು ಅಥವಾ ತೊಂದರೆಗಳಾಗೋದು ತಪ್ಪುತ್ತೆ. ಆಮೇಲೆ ಇವಾಗ ರಿಸರ್ಚ್ ಏನು ಸೈಂಟಿಸ್ಟ್ಗಳು ನೋಡ್ತಾ ಇದ್ದಾರೆ, ಈಗ ಬಾಯಿ ಕೀಟಾಣುಗಳು ಅಂತ ಏನ್ ಹೇಳ್ತೀವಿ, ಇದರಲ್ಲಿ ಸಾವಿರಾರು ಕೀಟಾಣು ಇರುತ್ತೆ. ಅದು ಥ್ರೂ ದ ಬ್ಲಡ್ ಅಂದ್ರೆ ರಕ್ತದಿಂದ ಒಳಗೋಗೋ ಚಾನ್ಸಸ್ ಇದೆ, ಮೈ ಒಳಗೋಗೋ ಚಾನ್ಸಸ್ ಇದೆ. ಸೊ ಅದು ಹೋಗಿ ಇವಾಗ ಏನಾದ್ರು ರಕ್ತನಾಳದಲ್ಲಿ ಕಟ್ಕೊಂಡಿದೆ, ಹೆಪ್ ಕಟ್ಟಿದೆ ಅಥವಾ ಬ್ಲಾಕೇಜಸ್ ಇದೆ ಅಂದ್ರೆ ಅಲ್ಲೋಗಿ ಇನ್ಫೆಕ್ಷನ್ ಅಥವಾ ಇನ್ಫ್ಲಮೇಷನ್, ಉರಿಯೂತ ಅಂತ ಏನ್ ಹೇಳ್ತೀವಿ, ಅದು ಮಾಡೋ ಚಾನ್ಸಸ್ ಇದೆ. ಅದು ಮಾಡಿದಾಗ ಇರೋ ಕಾಯಿಲೆ ಜಾಸ್ತಿ ಆಗತ್ತೆ. ಸೊ ಏನ್ ಹೇಳ್ತೀವಪ್ಪ ಅಂದ್ರೆ ಬಾಯಿ ನೀಟಾಗಿ ಇಟ್ಕೊಂಡ್ರೆ, ಯಾಕಂದ್ರೆ ಮುಖ್ಯ ದ್ವಾರ ಅದೇ ನೀವು ಹೇಳ್ದಂಗೆ, ಏನೇ ಬ್ಯಾಕ್ಟೀರಿಯಾಸ್ ಇದ್ರು ಅಲ್ಲಿಂದನೇ ಒಳಗೋಗ್ಬೇಕು, ಅಲ್ಲಿಂದನೇ ನಿಮ್ಗೆ ರಕ್ತನಾಳಗೊಳಗೂ ಹೋಗ್ಬೇಕು. ಸೊ ಅದನ್ನ ನೀವು ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ಇವೆಲ್ಲ ಪ್ರಾಬ್ಲಮ್ಸ್ ಏನು ಜಾಸ್ತಿ ಆಗ್ತಾ ಇದೆ ಅದನ್ನ ತಡೆಗಟ್ಟಬಹುದು. ಓಕೆನಾ ಚಿನ್ಸ್ವಾಮಿ ಅವರೇ, ಬೇರೆ ಪ್ರಶ್ನೆ ಇತ್ತಾ? ಸರ್ ಅದೇ ಸರ್, ಏನಿಲ್ಲ, ಈಗಿನ ಹಳೆ ವೈದ್ಯರಿಗಿನ್ನ ಈಗಿನ ವೈದ್ಯರುಗಳು ಒಂದು ಬರ ರೋಗಿಗಳಿಗೆ
ಒಂದು ಸಮಾಧಾನ ಆಗಿ ಒಂದು ಮಾತಾಡೋದಾಗ್ಲಿ ಅಥವಾ ವೈದ್ಯಕೀಯ ಸಲಹೆಗಳನ್ನ ಕೊಡೋದಾಗ್ಲಿ ಹಾಂ ಹಾಂ ಆತರ ಕಡಿಮೆ ಆಗ್ತಾ ಇದೆ ಸರ್ ಈಗ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅಲ್ಲ, ಅದು ಎಲ್ಲರೂ ಅದು ಒತ್ತಡದಲ್ಲಿ ಕೆಲಸ. ಅದನ್ನ ಸ್ವಲ್ಪ ಇದ್ ಮಾಡ್ಕೊಂಡ್ರೆ ಎಷ್ಟೋ ನಿಜ ಇದನ್ನ ನಿಜ ನಿಜ ಅವಾಯ್ಡ್ ಮಾಡ್ಕೋಬಹುದು. ನಿಜ, ನೀವು ಹೇಳೋದು ಸತ್ಯ. ಯಾಕೆಂದರೆ ನಾವು ವೈದ್ಯರು ಅಂತಲ್ಲ, ಎಲ್ಲ ಕ್ಷೇತ್ರದಲ್ಲಿ ಏನಾಗಿದ್ವಿ ಅಂದರೆ ನಮ್ಮ ಪ್ರಮುಖ ಜವಾಬ್ದಾರಿ ಅಥವಾ ನಮ್ಮ ಏನು ಕೆಲಸ ಇದೆ ಅದನ್ನೇ ಮರೆತುಬಿಟ್ಟು ನಾವು ಬಿಸಿ ಅಂತಿರ್ತೀವಿ ಅಲ್ವಾ. ಸೊ ತಾವು ಹೇಳೋದು ವೈದ್ಯರ ಕೆಲಸ ರೋಗಿಗೆ ಅರ್ಥೈಸೋದು, ಆರೋಗ್ಯದ ಕುರಿತು ಮಾಹಿತಿ ಜಾಗೃತಿಯನ್ನು ಮೂಡಿಸೋದು ಮುಖ್ಯವಾಗಿರುತ್ತೆ. ಬಟ್ ಏನು ಒತ್ತಡದ ಸಂದರ್ಭದಲ್ಲೋ ಅಥವಾ ಅದು ಅರಿವಿನ ಕೊರತೆಯಿಂದನೋ ಈ ಥರ ಆಗುತ್ತೆ. ಬಟ್ ಅವೆಲ್ಲವನ್ನು ಕಾಂಪನ್ಸೇಟ್ ಮಾಡಲಿಕ್ಕೆ, ಅವೆಲ್ಲವನ್ನು ಸರಿದೂಗಿಸ್ಲಿಕ್ಕೆ ಇಂತಹ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರೋದು. ಈಗ ನೋಡಿ, ವೈದ್ಯರ ಜೊತೆ ಅವರು 5 ನಿಮಿಷ ಮಾತನಾಡೋಕ್ಕೆ ಸಮಯ ಇರೋದಿಲ್ಲ, ಯಾಕಂದರೆ ಹಿಂದೆ ಪೇಷಂಟ್ ವೆಯ್ಟ್ ಮಾಡ್ತಿರ್ತಾರೆ ಅಂತ. ಆದರೆ ಇವತ್ತು ನಿಮಗೆ 1 ಅವರ್ ನೀವು ಪೂರ್ತಿ ನಿಮ್ಗೆ ಏನೇನು ಸಮಸ್ಯೆ ಇದೆ ಎಲ್ಲರೂ ಇದನ್ನ ಕೇಳಿ ನೇರವಾಗಿ ನಿಮಗೋಸ್ಕರನೇ ಬಿಡುವು ಮಾಡ್ಕೊಂಡು ಬಂದಿದ್ದಾರೆ. ಸೊ ಬಹುಶಃ ಇಂಥ ವೈದ್ಯರು ಇದ್ದೇ ಇರ್ತಾರೆ ಮಧ್ಯ. ಸೊ ಹಾಗಾಗಿ ಇಂಥ ವೈದ್ಯರನ್ನ ನೋಡಿದಾಗ ಮತ್ತಷ್ಟು ಬದಲಾವಣೆಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು. ನೆಕ್ಸ್ಟ್ ಇದು ಮಾಡಿ ಸರ್, ಬೇರೆ ಮಾಹಿತಿ ಯಾವ್ದು ಬೇಕು ಸರ್? ನಿಮ್ಗೆ ಯಾವ್ದು ಬೇಕು ಸರ್? ಇದನ್ನ ಇದು ಮಾಡಿ ಕಂಡೊಂದಾಗ್ಬೋದು. ಓಕೆ ಓಕೆ, ಆ ತರ ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ಸ್ವಲ್ಪ ಜನಗಳಿಗೆ ಉಪಯೋಗ ಅಂತದನ್ನ ಮಾಡಿ ಒಂದು ಮಾಡ್ಕೊಟ್ಟು ಇದು ಮಾಡಿ. ಖಂಡಿತ ಕೇಳ್ತಾ ಇರಿ. ಖಂಡಿತ ಆ ಥರ ವಿಚಾರಗಳನ್ನ ನಾವು ಮಾಡೋಣ. ಓಕೆ ಸರ್, ಧನ್ಯವಾದಗಳು. ಚಿನ್ನಸ್ವಾಮಿ ಸರ್, ಬನ್ನಿ, ನಾವು JSS ಅಲ್ಲಿ ನೀಟಾಗಿ ನಿಮ್ಗೆ ಏನ್ ಟ್ರೀಟ್ಮೆಂಟ್ ಬೇಕು ಮಾಡ್ಕೊಡ್ತೀವಿ. ಸಮಯ ಕೊಟ್ಟು ಮಾಡಿಕೊಡ್ತಾರೆ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಸರ್, ಧನ್ಯವಾದ. ಎಸ್ ಮೇಡಮ್, ನಾವು ಮಾತನಾಡ್ತಾ ಇದ್ವಿ ಈ ಸಾಮಾನ್ಯವಾಗಿ ಬರಬಹುದಾದಂಥ ತೊಂದರೆಗಳು ಅಥವಾ ಕಾಯಿಲೆಗಳು ಅಂತ. ನಾವು ಒಂದು ಹೇಳಿದ್ರಿ, ಈ ಹೊಸಡಿನಲ್ಲಿ ಈ ಚಿನ್ನಸ್ವಾಮಿ ಅವರ ಕೇಸಲ್ಲಿ ಹೇಳಿದ್ರಿ, ಕಿಟ್ ಕಟ್ಕೊಳ್ಳುವಂಥ ಸಂದರ್ಭಗಳಿದ್ದಾಗ ಈಗ ಬ್ಲಡ್ ಬರುವಂಥದ್ದು ಈ ಥರದಿರುತ್ತೆ. ಮತ್ತು ಯಾವ ಸಮಸ್ಯೆಗಳು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಸರ್? ಯೂಶಲಿ ಬೇಸಿಕ್ ಅಂದರೆ ಈಗ ಊಟ ಸಿಕ್ಕಾಕೊಂಡು ಹುಳುಕಾಗೋದು ಚಾನ್ಸಸ್ ಇದೆ. ಈ ವಸುಡು ಬಿಟ್ಟರೆ ನೀವು ನೆಕ್ಸ್ಟ್ ಥಿಂಕ್ ಮಾಡೋದೇನೆ ಗಟ್ಟಿ ಹಲ್ಲುಗಳದ್ದು ನೀವು ನೀಟಾಗಿ ಬ್ರಷ್ ಮಾಡ್ಕೊಂಡಿಲ್ಲ ಅಂದರೆ, ಅಥವಾ ಊಟ ಏನಾದರೂ ನೀವು ಸಿಕ್ಕಾಕೊಳ್ಳುವಂಥ ಊಟಗಳು ಮಾಡ್ಕೊಂಡ್ರೆ, ಅಥವಾ ಸ್ವೀಟ್ ತುಂಬ ತಿಂದು ಅಲ್ಲಿ ಹಲ್ ಮೇಲೆ ಅಂಟ್ಕೊಂಡಿದ್ದು ನೀವು ಅದನ್ನು ನೀಟಾಗಿ ಮಾಡ್ಕೊಳೋದಿಲ್ಲ, ಕ್ಲೀನ್ ಮಾಡ್ಕೊಳೋದಿಲ್ಲ ಅಂದರೆ ಅದು ಹುಳುಕಾಗೋ ಚಾನ್ಸಸ್ ಇರುತ್ತೆ. ಇದಲ್ದಲೆ ಸರ್, ನಮ್ಗೇನಪ್ಪ ಅಂತಂದ್ರೆ ಇವಾಗ ಮೋಸ್ಟ್ ಆಫ್ ದ ಡಿಸೀಸಸ್ ಅಂದ್ರೆ ಈಗ ಏನೇ ಕಾಯಿಲೆಗಳನ್ನ ಈಗ ಮೋಸ್ಟ್ ಆಫ್ ದ ಟೈಮ್ ಡೆಂಟಿಸ್ಟ್ಗಳು ಫೈಂಡ್ ಔಟ್ ಮಾಡ್ಕೋತಾ ಇದ್ದಾರೆ. ಬಿಕಾಸ್ ನಿಮ್ಗೆ ಮೈಯಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದೇ ಗೊತ್ತಿರಲ್ಲ. ಇಂಥ BP ಇದೆ ಆಗಲಿ, ಶುಗರ್ ಇದೆ ಆಗಲಿ ಅನ್ನೋ ಕಾಯಿಲೆಗಳು ನಿಮಗೆ ಐಡಿಯಾನೇ ಇರಲ್ಲ. ನೀವು ಡೆಂಟಿಸ್ಟ್ ಹತ್ರ ಬಂದಾಗ ನಾವು ಬಾಯಲ್ಲಿ ನಿಮ್ಮ ಬಾಯಿ ಆರೋಗ್ಯ ನೋಡಿ, ಅಥವಾ ನಿಮ್ದು ವಸುಡು ಕಂಡೀಷನ್ಸ್ ನೋಡಿ, ಅಥವಾ ನಿಮ್ದು ಏನು ಸಾಫ್ಟ್ ಟಿಶ್ಯೂಸ್ ಅಂತ ಹೇಳ್ತೀವಿ, ಅಂದ್ರೆ ಚೀಕ್ಸು, ಮ್ಯೂಕಸ ಏನಿದೆ ಅದನ್ನ ನೋಡ್ಬಿಟ್ಟು ನಾವು ನಿಮ್ಗೆ ಇದು ಪ್ರಾಬ್ಲಮ್ ಇರಬಹುದು, ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ನಾವು ಟೆಸ್ಟ್ ಮಾಡಿಸಿದ್ರೆ ಅದು ಯೂಶಲಿ ಕಾಣುತ್ತೆ. ಸಮ್ಟೈಮ್ಸ್ BP ಆಗಲಿ, ಶುಗರ್ ಆಗಲಿ, ಬೇರೆ ಏನೇ ಪ್ರಾಬ್ಲಮ್ಸ್ ಇದ್ರೂ ನಾವು ಡೆಂಟಿಸ್ಟ್ ಆಗಿ ನಾವು ವಿ ಕ್ಯಾನ್ ಫೈಂಡ್ ಔಟ್, ಹೇಳ್ತೀವಿ ನಾವು ಹಿಂಗ್ ಪ್ರಾಬ್ಲಮ್ ಇರಬಹುದು ನೋಡ್ಕೊಳ್ಳಿ ಅಂತ. ಅದಲ್ದಲ್ಲೇ ಈಗ ಲೀಷನ್ಸ್ ಅಂತ ಹೇಳ್ತೀವಿ, ವೈಟ್ ಲೀಷನ್ಸ್ ಅಂತೀವಿ ಅಥವಾ ರೆಡ್ ಲೀಷನ್ಸ್ ಅಂತ. ಈಗ ಬಾಯಲ್ಲಿ ವೈಟ್ ಆಗಿ ಒಂದು ಲ್ಯೂಕೋಪ್ಲೇಕಿಯಾ ಅಂತ ಆಗುತ್ತೆ, ಒಂದು ಇನ್ಫೆಕ್ಷನ್ ತರ ಆಗುತ್ತೆ. ಸೊ ಅವೆಲ್ಲ ಲೀಷನ್ಸ್ನು ನಾವು ನೋಡಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಹಲ್ಲು, ವಸುಡು ಅಥವಾ ಹಲ್ಲು ಅದೊಂದೇ ಅಲ್ಲ, ಬಾಯಲ್ಲಿ ಆಗೋ ಬೇರೆ ಏನೇ ಪ್ರಾಬ್ಲಮ್ ಇದ್ರೂ ನಾವು ನೋಡಿ ಅದನ್ನ ಟ್ರೀಟ್ಮೆಂಟ್ ಮಾಡಿ ಕೊಡ್ತೀವಿ. ಎಸ್ ಮೇಡಮ್, ಇದು ಹಲ್ಲಿನ ಸಮಸ್ಯೆ ಅಥವಾ ಬಾಯಿಯ ಸಮಸ್ಯೆಗಳು ಬಂದಾಗ ಅದು ಬಾಲ್ಯದಿಂದ, ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕಾಣಿಸ್ಕೊಳ್ಳುವಂಥ ಒಂದು ತೊಂದರೆಗಳು. ಸೊ ಹಾಗಿದ್ರೆ ಈ ಚಿಕ್ಕ ಮಕ್ಕಳಿಂದ ಯಾವ ಹಂತದಿಂದ ಹೇಗೆ ನಾವು ಅದನ್ನು ಹಂತ ಹಂತವಾಗಿ ಪರೀಕ್ಷೆಗೊಳಪಡಿಸ್ಕೋಬೋದು, ಅಥವಾ ಹೇಗೆ ಏನನ್ನು ಅನುಸರಿಸಬೇಕಾಗತ್ತೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ? ಸರ್, ನೀವು ಮಕ್ಕಳು ಹಲ್ಲು ಫಸ್ಟ್ ಬರೋದೇ ನಿಮಗೆ 6 to 8 months ಅಲ್ಲಿ ಬರುತ್ತೆ. ಅದು ಬಂದಾಗ್ಲಿಂದ ನೀವು ಯೂಶಲಿ ಡಾಕ್ಟರ್ ಹತ್ರ ಬಂದು ತೋರಿಸ್ಕೊತಾ ಇದ್ರೆ ನಿಮ್ದು ಆಕ್ಚುಲಿ ಹಲ್ಲಿಂದು ಪ್ರತಿ 6 months ಮಕ್ಕಳು ಹಲ್ಲು ಹುಟ್ಟಿದ್ಮೇಲೆ ತೋರಿಸ್ಕೊತಾ ಇದ್ರೆ ನಿಮಗೆ ಆ ಮಕ್ಕಳು ಡಾಕ್ಟರ್ ಇದ್ದಾರೆ, ಅವ್ರು ನಿಮಗೆ ಗೈಡ್ ಮಾಡ್ಕೊಂಡು ಹೋಗ್ತಾರೆ ಹೆಂಗ್ ಮೇಂಟೈನ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. ಸೊ ಇವಾಗ ಕೆಳಗಡೆ ಹಲ್ ಬಂತು, ಮೇಲ್ಗಡೆ ಹಲ್ ಬಂತು ಅಂತಿದಂಗೆ ಅವ್ರು ಬ್ರಷ್ ಮಾಡಕ್ ಆಗಲ್ಲ ಅಂತ ಬಿಟ್ಬಿಡ್ತಾರೆ. ಆತರ ಏನಿಲ್ಲ. ನಮ್ಗೀಗ ಫಿಂಗರ್ ಬ್ರಷಸ್ ಅಂತ ಬರುತ್ತೆ, ಬರೀ ಒಂದ್ ಬೆಟ್ಟಿಗೆ ಹಾಕೊಂಡು ಬ್ರಷ್ ಮಾಡುವಂಥದ್ದು ಮಕ್ಳಿಗೆ ಬಂದಿದೆ. ತಾಯಿಂದಿರು ಅದನ್ನ ಹಾಕೊಂಡು ನೀಟಾಗಿ ಕ್ಲೀನ್ ಮಾಡ್ಬೋದು. ಆಮೇಲೆ ಸಮ್ಟೈಮ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಹಾಲು ಕುಡಿಸ್ಬಿಟ್ಟು ಮಲಗಿಸ್ಬಿಡ್ತಾರೆ ಮಕ್ಕಳನ್ನ. ಆ ಹಾಲು ಕುಡಿಸಿ ಮಕ್ಕಳು ಕೊನೆ ಗುಟುಕನ್ನ ಬಾಯಲ್ಲೇ ಇಟ್ಕೊಂಡಿರ್ತವೆ, ನುಂಗಕ್ಕೆ ಗೊತ್ತಿರಲ್ಲ, ನಿದ್ದೆ ಮಾಡ್ಬಿಟ್ಟಿರ್ತವೆ. ಸೊ ಅಂತ ಟೈಮಲ್ಲಿ ಹುಳುಕಾಗೋದು ಜಾಸ್ತಿ. ಸೊ ಅದು ಅಂತ ಟೈಮ್ ಕಂಡಾಗ ತಾಯಂದಿರು ಯೂಶಲಿ ನಾವು ಒಂದ್ ಸ್ಪೂನ್ ನೀರು ಹಾಕೋ ಅಥವಾ ಇದೇನೋ ಮಾಡಿ ಮಕ್ಕಳನ್ನ
ಅದು ನುಂಗಿಸ್ಬಿಟ್ಟು ಮಲ್ಕೊಳ್ಳಿ ಅಥವಾ ಕ್ಲೀನ್ ಮಾಡಿ ಹಲ್ಲನ್ನ ಅಂತ ಹೇಳ್ಕೊಡ್ತೀವಿ. ಇಲ್ಲ ಅಂತಂದ್ರೆ ನರ್ಸಿಂಗ್ ಬಾಟಲ್ ಕೇರೀಸ್ ಅಂತ ಹೇಳ್ತೀವಿ ಅದನ್ನ ನಾವು. ಈ ಸಣ್ಣ ಮಕ್ಕಳಲ್ಲಿ ಬೇಗ ಆಗುವಂತ ಅದು ಮುಂದಗಡೆ ಹಲ್ಲಲ್ಲಿ ಯೂಶಲಿ ಆಗತ್ತೆ ಅದು. ಸೊ ಅದನ್ನ ನಾವು ನೀವು ವಿಸಿಟ್ ಮಾಡ್ತಾ ಇದ್ರೆ ಡೆಂಟಿಸ್ಟ್ ನ, ಈ ಮಕ್ಕಳು ಡಾಕ್ಟರ್ ಏನಿದ್ದಾರೆ ಪೀಡಿಯಾಟ್ರಿಕ್ ಡೆಂಟಿಸ್ಟ್ ಅಂತ ನಾವೇನ್ ಹೇಳ್ತೀವಿ, ಅವ್ರು ನಿಮಗೆ ನೀಟಾಗಿ ಗೈಡ್ ಮಾಡ್ತಾರೆ. ಹೆಂಗ್ ಫೀಡ್ ಮಾಡ್ಬೇಕು, ಹಲ್ಲನ್ನ ಹೆಂಗ್ ಮೇಂಟೈನ್ ಮಾಡ್ಕೋಬೇಕು, ಅದಕ್ಕೆ ಏನಾದ್ರು ಪ್ರಿವೆಂಟಿವ್ ಮೆಷರ್ಸ್ ತಗೋಬೇಕಾ ಅನ್ನೋದನ್ನ ಪ್ರತಿಯೊಂದು ನಿಮ್ಗೆ ಹೇಳ್ಕೊಂತ ಹೋಗ್ತಾರೆ. ಸೊ ನೀವು ಆಕ್ಚುಲಿ ಯಾವಾಗ ಮಕ್ಕಳು ಹಲ್ ಬರುತ್ತೆ ಬಂದ್ ಒಂದ್ಸತಿ ಕನ್ಸಲ್ಟ್ ಮಾಡಿ ಪ್ರತಿ ಸತಿ ತೋರ್ಸ್ಕೊಂಡ್ ಎವ್ರಿ 6 months ಹೊಸ ಹಲ್ ಬಂದಾಗ, ಈಗ ಹೊಸ ಹಲ್ಲು ಹುಟ್ಟಿದಾಗ ಡೀಪ್ ಗ್ರೂವ್ಸ್ ಇರುತ್ತೆ. ಅಂದ್ರೆ ಒಳಗಡೆ ನೀವೊಂದು ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲಿ ಗ್ರೂವ್ಸ್ ಅಂತ ಒಂಥರ ಆಳವಾಗಿರೋ ಒಂದು ಜಾಗ ಇರುತ್ತೆ. ಅದನ್ನ ನಾವು ಯೂಶಲಿ ಮಕ್ಳಿಗೆ ನಾವು ಹೇಳಕ್ ಆಗೋದಿಲ್ಲ, ಕ್ಲೀನ್ ಮಾಡ್ಕೋ ಅಥವಾ ಅದು ನಮ್ಮ ಪೇರೆಂಟ್ಸ್ ಕರ್ತವ್ಯ ಆಗುತ್ತೆ ಅದನ್ನೆಲ್ಲ ಮಾಡುವಂಥದ್ದು. ಸೊ ಆ ಥರದ್ದು ಏನಾದ್ರು ನಮಗೆ ಡಾಕ್ಟರ್ಸ್ಗೆ ನಮ್ಗೆ ಅದು ತುಂಬಾ ಡೀಪ್ ಆಗಿದೆ, ಅದನ್ನ ಪೇರೆಂಟ್ಸು ಮ್ಯಾನೇಜ್ ಮಾಡಕ್ ಆಗಲ್ಲ ಅನ್ನೋದಾದ್ರೆ ನಾವು ಅದನ್ನ ಯೂಶಲಿ ಪ್ರಿವೆಂಟಿವ್ ಮೆಷರ್ಸ್ ಅಂತ ಹೇಳಿ ಒಂದು ಸಣ್ಣ ಫಿಲ್ಲಿಂಗ್ ಮಾಡ್ಕೊಡ್ತೀವಿ. ಸೊ ಆ ಜಾಗ ಮುಚ್ಚೋಗಿರುತ್ತೆ ಮೆಡಿಸಿನ್ ಇದು ಸಿಮೆಂಟ್ ಇಂದ. ಸೊ ಮಕ್ಳಲ್ಲಿ ಊಟ ಸಿಕ್ಕಾಕೊಳ್ಳಲ್ಲ. ಸೊ ಆ ಹಲ್ಲು ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಅಂದ್ರೆ ಒಟ್ಟಾರೆ ಹೇಳೋದಾದ್ರೆ ಮಕ್ಕಳಲ್ಲಿ ಹಲ್ಲಿನ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ಒನ್ಸ್ ಇನ್ 6 months ಹಲ್ಲು ಬಂದ ಮೇಲೆ ವೈದ್ಯರ ಕನ್ಸಲ್ಟೇಷನ್ ಮಾಡೋದು ಅಥವಾ ಭೇಟಿ ಮಾಡೋದು ಬಹಳ ಮುಖ್ಯ. ಅವರ ಸಲಹೆ ಮೇರೆಗೆ ಅದನ್ನ ಕೊಂಡೊಯ್ಬೋದು. ಜೊತೆಗೆ ಆ ಜ್ಞಾನವನ್ನ ಮಕ್ಕಳು ಮಾಡ್ಕೊಳಕ್ಕಾಗ್ಲಿಲ್ಲ ಅಂದ್ರೂ ಪೋಷಕರಿಗೆ ಜ್ಞಾನವನ್ನ ಕೊಡೋದ್ರಿಂದ ಅದನ್ನ ಅನುಸರಿಸಿದ್ರೆ ಅದು ಹಲ್ಲಿನ ಆರೋಗ್ಯವನ್ನ ಕಾಪಾಡ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಅದಾದ ನಂತರ ಬರೋದೇ ವೃದ್ಧರನ ಎರಡನೇ ಬಾಲ್ಯ, ಅಂದ್ರೆ ಎರಡನೇ ಬಾಲ್ಯ, ಅವರು ವಯಸ್ಸಾದ ಮೇಲೆ ಅವರು ಕೂಡ ಮಕ್ಕಳ ತರನೇ ಆಗ್ಬಿಡ್ತಾರೆ ಹೆಚ್ಚು ಕಡಿಮೆ. ಅಂತ ಸಂದರ್ಭದಲ್ಲಿ ಈ ಹಲ್ಲಿನ ಪೋಷಣೆ ಹೇಗೆ ಅಂತ? ಸೊ ವೃದ್ಧರು, ವಯಸ್ಸಾದವರು ಅಂತಾಗಲಿ ಅಥವಾ ಜೀರಿಯಾಟ್ರಿಕ್ ಪೇಷಂಟ್ಸ್ ಅಂತಾಗಲಿ, ಅವ್ರೇನು ಮಾಡ್ಕೋತಾರೆ ಅಂತಂದರೆ ಒಂದು ಏಜ್ ಆದಮೇಲೆ, ಒಂದು ರಿಟೈರ್ಮೆಂಟ್ ಅಂತ ಏಜ್ ಆದಮೇಲೆ, ಈಗ ಮೊನ್ನೆ ಒಂದು ಪೇಷಂಟ್ ನೋಡಿದೆ ನಾನು, ಅವಾಗಿನೂ ರಿಟೈರ್ ಆಗಿತ್ತು. ಸರ್ ನಿಮ್ದು ಹಲ್ಲು ಇದಾಗಿದೆ ಕಚ್ಕೊಳ್ಳಿ ಅಂದರೆ, ಅಯ್ಯೋ ಮೇಡಮ್ ನಾನು ಇನ್ನೆಷ್ಟು ವರ್ಷ, ಆ ಭಾವನೆ ಬರಬಾರ್ದು. ನನಗನ್ಸೋ ಮಟ್ಟಿಗೆ ಎಲ್ಲರೂ ಇರೋಷ್ಟು ದಿನ ನಮ್ಮ ಆರೋಗ್ಯ ನಾವು ನೋಡ್ಕೊಂಡು ಇನ್ನೊಬ್ರ ಮೇಲೆ ಹೊರೆ ಆಗ್ದಂಗೆ ಇರೋದು ನಮ್ಮ ಕರ್ತವ್ಯ. ಈಗ ವಯಸ್ಸಾದವ್ರಿಗೆ ಏನಾಗುತ್ತೆ ಅಂದ್ರೆ ಆ ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಟ್ಟಿರುತ್ತೆ. ಅಂದ್ರೆ ನೀವು ಹೇಳೋದು ಕೈ ಚೆಲ್ಲಬಾರ್ದು, ಕೂರಬಾರ್ದು ಅಂತ. ಎಸ್ ಮೇಡಮ್, ಆಗಿದ್ರೆ ವೃದ್ಧರಲ್ಲಿ ಸಾಕಷ್ಟು ವಿಚಾರವನ್ನು ಮಾತನಾಡಬೇಕು, ಯಾಕಂದ್ರೆ ಸಮಸ್ಯೆಗಳು ಹೆಚ್ಚು ಕಾಣಿಸ್ಕೊಳ್ಳೋದೇ ಹಲ್ಲಿ. ಸೊ ಹಾಗಾಗಿ ಅದ್ರ ಬಗ್ಗೆ ಮುಂದುವರಿಸ್ತೀನಿ. ಅದಕ್ಕೆ ಮುಂಚೆ ಇನ್ನೊಂದು ಕರೆ ತಗೊಂಡ್ಬಿಡ್ತೀನಿ. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಿ? ಸರ್ ಶಿಲ್ಪಾ ಅಂತ, ಜೆಪಿ ನಗರದಿಂದ ಮಾತಾಡ್ತೀನಿ. ಶಿಲ್ಪಾ ಅವರೇ, ತಮ್ಮ ಪ್ರಶ್ನೆ ಕೇಳಿ. ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಶಿಲ್ಪಾ ಅವರೇ, ಹೇಳಿ. ಮ್ಯಾಮ್, ಈಗ ಚಿಕ್ಕ ಮಕ್ಳಿಗೆ 4 ವರ್ಷ 5 ವರ್ಷ ನನ್ನ ಮಗಳಿಗೇನೇನು ಅವಳಿಗೇನೆ ಈಗ್ಲೇ ಹುಡ್ಕಲ್ ಆಗ್ಬಿಟ್ಟಿದೆ. ಅವಳಿಗೆ ದವಡೆ ಹಲ್ಲುಗಳು ಒಂದು 3 ಆಗಿದೆ. ಈಗ ಅವಳಿಗೆ ಹೇಗೆ ಅಂದ್ರೆ ಹೇಗೆ ಮೇಂಟೈನ್ ಈಗ ಅದು ತುಂಬಾ ನೋವು, ಎಷ್ಟು ನೋವು ಕೊಟ್ಬಿಡುತ್ತಾ ಚಿಕ್ಕ ಮಕ್ಳು ಇದ್ರಲ್ಲೇನೆ, ಹೇಗೆ ಅದನ್ನ ಹಲ್ಲು ಬಿದ್ದಿಲ್ಲ ಇನ್ನು? ಇಲ್ಲ ಸರ್, ಈಗ ಒಂದು 5 years ಅಷ್ಟೇನೆ ಪಾಪು ಚಿಕ್ಕವಳು. ಆಯ್ತು, ಅರ್ಥ ಆಯ್ತು ತಮ್ಮ ಪ್ರಶ್ನೆ. ಶಿಲ್ಪಾ ಅವರೇ, ಫಸ್ಟ್ ಆಫ್ ಆಲ್ ಮಗುಗೆ ಹುಳುಕಾಗಿದೆ ಅಂತಂದ್ರೆ ಅದು ನೀವು ಗಮನಿಸಿಲ್ಲ ಅಂತ ಆಗತ್ತೆ. ಅದೊಂಚೂರು ನೀವು ಗಮನಿಸ್ಕೋಬೇಕು. ಆಮೇಲೆ ನೀವು ಇವಾಗ ಈಗ ಪೇನ್ ಬರ್ತಾ ಇದೆ ಅಂತಿದಂಗೆ ನಿಮ್ ಡ್ಯೂಟಿ ಆಗುತ್ತೆ. ಪೇನ್ ಬರ್ತಾ ಇಲ್ಲ ಅಂತ ಹೇಳಿದ್ರು. ಪೇನ್ ಬರ್ತಾ ಇದೆ, ಪೇನ್ ಬಂದಿಲ್ಲ ಅಲ್ಲ, ಬಂದಿಲ್ಲ ಅಂತ ಕಾಯ್ಕೊಂಡು ಕೂತ್ಕೋಬೇಡಿ. ಬಂದದನ್ನ ಇರೋ ಲೆವೆಲಲ್ಲೇ ಫಿಲ್ಲಿಂಗ್ ಮಾಡಿಸ್ಕೋಬಹುದು. ನೀವು JSS ಅಥವಾ ಡಾಕ್ಟರ್ ಹತ್ರ, ಪೀಡಿಯಾಟ್ರಿಕ್ ಡೆಂಟಿಸ್ಟ್ ಅಂತ ನಾನು ಏನು ಹೇಳ್ದೀಗ, ಸಣ್ಣ ಮಕ್ಕಳು ಡಾಕ್ಟರ್ ಹತ್ರ ಬಂದರೆ ಅದೇನು ಹುಳುಕಿದೆ ಅದನ್ನೆಲ್ಲ ತೆಗೆದ್ಬಿಟ್ಟು ಅದನ್ನು ತುಂಬಿಕೊಡ್ತಾರೆ, ಹಲ್ಲು ತುಂಬಿಸ್ಕೊಡ್ತಾರೆ. ಇದನ್ನ ನೀವು ಮುಂದೆ ಹಿಂಗೆ ಬಿಟ್ಕೊತ ಹೋದರೆ ಅದು ನರವದವರೆಗೂ ಎಫೆಕ್ಟ್ ಆಗಿ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಮಾಡಿಸ್ಕೋಬೇಕಾಗತ್ತೆ. ಇಲ್ಲ ನೀವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ಗೂ ನೀವು ಇಗ್ನೋರ್ ಮಾಡ್ಕೊಂಡು ಹೋದರೆ ಹಲ್ಲನ್ನ ಕಿತ್ತಾಕಬೇಕು ಅಂತ ಪೊಸಿಷನ್ ಬಂದ್ಬಿಡುತ್ತೆ. ಸೊ ಆ ಹಲ್ಲನ್ನ ಕಿತ್ತಾಕ್ಸೋದು ಯಾವಾಗ್ಲೂ ಮಕ್ಕಳಲ್ಲಿ ಒಳ್ಳೇದಲ್ಲ. ಯಾಕಂದ್ರೆ ಇರೋ ಹಲ್ಲನ್ನ, ಹುಟ್ಟುತ್ತಿರೋ ಹಲ್ಲು ಪರ್ಮನೆಂಟ್ ಟೀತ್, ಇದು ಡೆಸಿಡಿಯಸ್ ಟೀತ್, ಮಿಲ್ಕ್ ಟೀತ್ ಅಂತ ಏನ್ ಹೇಳ್ತೀವಿ, ಅದನ್ನ ಪರ್ಮನೆಂಟ್ ಟೀತ್ ಆಕ್ಯುಪೈ ಮಾಡುತ್ತೆ. ಸೊ ಆ ಸ್ಪೇಸ್ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಈಗ ನಾವು ಹಲ್ ಕಿತ್ಬಿಟ್ಟು ಕೆಲವರು ಕಿತ್ತಾಕ್ಬಿಡಿ ಮೇಡಮ್ ಬೇರೆ ಹಲ್ ಬರುತ್ತೆ, ಇದೇನು ಮಿಲ್ಕ್ ವಸುಡು ಏನು ಹಾಲಲ್ಲು ಅಂತಾರೆ. ಅದು ತಪ್ಪು. ಯಾಕಂದ್ರೆ ಅದನ್ನ ಕಿತ್ತಾಕಿಸಿದ್ರೆ ಕೆಳಗಡೆ ಬರ್ತಿರೋ ಹಲ್ಲಿಗೆ ಗೈಡೆನ್ಸ್ ಇರಲ್ಲ. ಎಲ್ಲಿ ಹುಟ್ಟಬೇಕು, ಹೇಗೆ ಹುಟ್ಟಬೇಕು, ಎಲ್ಲಿ ಹುಟ್ಟಬೇಕು, ಯಾವ ಜಾಗ ನಾನು ಆಕ್ಯುಪೈ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ನೀವು ಅದನ್ನ ತಕ್ಷಣಕ್ಕೆ
ವರ್ಷಕ್ಕೆ ಬಂದು ಡಾಕ್ಟರ್ ಹತ್ರ ತೋರಿಸಿದ್ರೆ ಸಣ್ಣದ್ರಲ್ಲೇ ನಾವು ಕ್ಲೀನ್ ಮಾಡಿ ಫಿಲ್ಲಿಂಗ್ ಮಾಡಿ ಕೊಡ್ತೀವಿ. ಮತ್ತು ರೂಟ್ ಕೆನಾಲ್ ಮಕ್ಕಳಿಗೆ ನೋವು ತಪ್ಪುತ್ತೆ. ಆಮೇಲೆ ಅದೇ ಮುಂದೆ ಡೀಪ್ ಆಗೋದು ತಪ್ಪುತ್ತೆ ಅಂತ, ಮುಂದೆ ಆಳವಾಗಿ ಹೌದು ಹೌದು ಸರ್. ಅದೇ ಮ್ಯಾಮ್ ಈಗ ಚಿಕ್ಕವಳಲ್ವಾ, ಅದೇನಾದ್ರು ಮತ್ತೆ ನೋವು ಬಂದ್ರೆ ಅವಳು ಇಲ್ಲ ಶಿಲ್ಪ ಅವರೇ, ನೋವು ಬರೋಕ್ಕಿಂತ ಮುಂಚೆ ಬಂದು ಫಿಲ್ಲಿಂಗ್ ಮಾಡಿಸ್ಕೊಳ್ಳಿ. ಅದನ್ನು ನಾವು ಮಕ್ಕಳು ನೋವಾಗುತ್ತೆ ಅಂತ ನೀವು ಅನ್ಕೋಬೇಡಿ. ನಾವು ಡೆಂಟಿಸ್ಟ್ ಏನಿದ್ದೀವಿ, ನಾವು ಟ್ರೈನ್ಡ್ ಇರ್ತೀವಿ ಅದರಲ್ಲೇ. ನಾವು ಅದನ್ನು ನೀಟಾಗಿ ಮಕ್ಕಳನ್ನ ಮ್ಯಾನೇಜ್ ಮಾಡ್ಕೊಂಡು ಫಿಲ್ಲಿಂಗ್ ಮಾಡಿಕೊಡ್ತೀವಿ. ಓಕೆ ಶಿಲ್ಪ ಅವರೇ, ಬೇರೆ ಪ್ರಶ್ನೆ ಇತ್ತಾ? ಓಕೆ ಮ್ಯಾಮ್, ಬಂದು ಭೇಟಿ ಮಾಡ್ತೀನಿ ಮ್ಯಾಮ್. ಹಾಂ ಬನ್ನಿ ಬನ್ನಿ ಬನ್ನಿ. ಓಕೆ, ಧನ್ಯವಾದಗಳು. ಧನ್ಯವಾದ. ಎಸ್ ಮೇಡಮ್, ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಈ ಥರದ್ದು ತೊಂದರೆ ಆದಾಗ ಚಾಕ್ಲೇಟ್ ಜಾಸ್ತಿ ತಿಂತಿ ಅದಕ್ಕೆ ಹಿಂಗಾಗಿದೆ, ಬೇರೆ ಏನೋ ತಿಂಡಿ ತಿಂತಿ ಅದಕ್ಕೆ ಹಿಂಗಾಗಿದೆ ಅಂತಾರೆ. ಸಾಮಾನ್ಯವಾಗಿ ಯಾವ್ಯಾವ ಕಾರಣಕ್ಕೆ ಈ ರೀತಿ ಮಕ್ಕಳಲ್ಲಿ ಹುಡುಕಲು ಆರಂಭ ಆಗೋದು ಹೇಗೆ ಅಂತ? ಸರ್, ಒಂದು ನಾನು ಹೇಳಿದೆ, ಮಿಲ್ಕ್ ಬಾಯಲ್ಲಿ ಇಟ್ಕೊಂಡು ಮಲಗ್ತಾರೆ, ಅಥವಾ ಕೊನೆಯಲ್ಲಿ ಮಲ್ಕೋಬೇಕಾದ್ರೆ ಊಟ ಮಾಡಿಸಿ ಮಲಗಿಸ್ಬಿಡ್ತಾರೆ, ತಕ್ಷಣ ಬಾಯಿ ತೊಳ್ಸೋದಿಲ್ಲ. ಆ ಊಟ ಈಗ ನಾವೇನು ಅನ್ನ ತಿಂದಿರ್ತೀವಿ, ಏನು ತಿಂದಿರ್ತೀವಿ ಅದು ಸಿಕ್ಕಾಕೊಂಡ್ರು ಬಾಯಲ್ಲಿ. ನೀವು ಬೇಕಿದ್ರೆ ಮಕ್ಕಳನ್ನ ಬಾಯಿ ಓಪನ್ ಮಾಡಿ ನೋಡ್ಸಿದ್ರೆ ಫುಡ್ ಅಕ್ಯುಮುಲೇಷನ್ ಅಲ್ಲೇ ಇರುತ್ತೆ. ಅದನ್ನ ನೀಟಾಗಿ ವಾಶ್ ಮಾಡ್ಕೊಳ್ಳೋದು ಅವರ ಅವೇರ್ನೆಸ್ ಅಲ್ಲಿ ಇರೋದಿಲ್ಲ. ಸೊ ಅದನ್ನ ಪೇರೆಂಟ್ಸ್ ಡ್ಯೂಟಿ ಆಗುತ್ತೆ. ಆಮೇಲೆ ಸಣ್ಣ ಮಕ್ಕಳಾಗಿರೋದ್ರಿಂದ ನಾವು ಚಾಕ್ಲೇಟ್ಸ್ ತಿನ್ಬೇಡಿ, ಸ್ವೀಟ್ ತಿನ್ಬೇಡಿ ಅಂತ ನಾವು ಹೇಳಕ್ ಬರೋದಿಲ್ಲ. ಕೊಟ್ರು ಇದು ಪೇರೆಂಟ್ಸ್ ಡ್ಯೂಟಿ ಕ್ಲೀನ್ ಮಾಡಿಸ್ಕೊಳ್ಳೋದು. ಈಗ ಕೆಲವ್ರಿಗೆ ನಾನು ಹೇಳ್ದಂಗೆ ಡೀಪ್ ಗ್ರೂವ್ಸ್ ಅಂದರೆ ಆಳವಾದ ಹಲ್ಲಿರುತ್ತೆ, ಅಲ್ಲೊಂದು ಜಾಗ ಇರುತ್ತೆ, ಎಲ್ಲೋಗಿ ಊಟ ಸಿಕ್ಕಾಕೊಳ್ಳುವಂಥ ಜಾಗ ಇರುತ್ತೆ ಹಲ್ಲಿನ ಮೇಲೆ. ಅದನ್ನು ಪೇರೆಂಟ್ಸ್ ನೋಡಿ ಒಂದ್ಸತಿ ಗಮನಿಸಿದ್ರೆ ಬೇರೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಸೊ ಇದನ್ನು ಒಂದ್ಸತಿ ಗಮನದಲ್ಲಿ ಇಟ್ಕೊಂಡ್ರೆ ನೀಟ್ ಮಾಡ್ಕೊತಾ ಇರ್ಬೋದು. ಅಂದ್ರೆ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಎಸ್ ಸರ್, ನೀವು ನಮ್ಮ ಕಾಲೇಜಲ್ಲಿ ಬಂದು ನೀವು ಪೀಡಿಯಾಟ್ರಿಕ್ ಡೆಂಟಿಸ್ಟ್ ಮೀಟ್ ಮಾಡಿದ್ರೆ ಪೀಡಿಯಾಟ್ರಿಕ್ ಡೆಂಟಿಸ್ಟ್ ಫಸ್ಟ್ ಕೇಳೋದೆ ಪೇರೆಂಟ್ಸ್ನ, ಯಾಕೆ ನೀವು ಕರ್ಕೊಂಬಂದಿಲ್ಲ ಅಷ್ಟು ದಿವಸ ಅಲ್ವಾ? ಮಕ್ಳಂತೂ ಹೋಗಕ್ಕಾಗಲ್ಲ, ಮಕ್ಕಳಂತೂ ಕ್ಲೀನ್ ಮಾಡ್ಕೊಳ್ಳಲ್ಲ. ಸೊ ಹಾಗಾಗಿ ಪೇರೆಂಟ್ಸ್ ಖಂಡಿತವಾಗ್ಲೂ ಜವಾಬ್ದಾರಿ ಆಗುತ್ತೆ. ಇದರಲ್ಲಿ ಇನ್ನೊಂದು ಹೇಳ್ತಾರೆ, ಅಯ್ಯೋ ನಿಮ್ಮ ಅಪ್ಪನಿಗಿತ್ತು ನಿಮ್ಮ ಅಮ್ಮನಿಗಿತ್ತು, ಮೋಸ್ಟ್ಲಿ ಅದರಿಂದ ಬಂದಿರುತ್ತೆ ಅಂತ. ಹೌದಾ? ಹೌದು ಸರ್, ಸ್ವಲ್ಪ ಟು ಸಮ್ ಎಕ್ಸ್ಟೆಂಟ್ ಹೆರಿಡಿಟ್ರಿನೂ ಕಾರಣ ಆಗುತ್ತೆ. ಯಾಕಂದ್ರೆ ಕೆಲವ್ರದ್ದು ರಕ್ತಗತವಾಗಿ ಬಂದ್ಬಿಟ್ಟಿರುತ್ತೆ. ಅದು ಹೆಂಗೆಪ್ಪ ಅಂತಂದ್ರೆ ರಕ್ತಗತವಾಗಿ ಹುಳುಕು ಬಂದಿದೆ ಅಂತಲ್ಲ, ಬಾಯಿಂದ ಎನ್ವಿರಾನ್ಮೆಂಟ್. ಈಗ ಸಲೈವಾ, ಈಗ ಎಂಜಿಲ್ ಅಂತ ಏನ್ ಹೇಳ್ತೀವಿ, ಅದು ಕೆಲವ್ರಿಗೆ ತಿಕ್ಕಾಗಿರುತ್ತೆ, ಕೆಲವ್ರಿಗೆ ತಿನ್ನಾಗಿರುತ್ತೆ, ಮ್ಯೂಕಸ್ ಇರುತ್ತೆ, ಸೀರಸ್ ಇರುತ್ತೆ. ಸೊ ತಿಕ್ಕಾಗಿರೋರ್ಗೆ ಏನಾಗುತ್ತೆ, ಹಲ್ ಮೇಲೆ ಅದು ಕೂತು ಪ್ಲಾಕ್ ಅಂತ ಏನ್ ಹೇಳ್ತೀವಿ, ಅದು ಪೆಲಿಕಲ್ ಅಂತ ಒಂದು ಲೇಯರ್ ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ. ಅದು ಕೆಲವ್ರಿಗೆ ನೀವು ನೋಡಿದ್ರೆ ಊಟ ತಿಂಡಿ ಮಾಡ್ತಿದಂಗೆನೆ ವೈಟ್ಗೆ ಏನೋ ಒಂದು ಕ್ರೀಮಿಶ್ ಕಲರ್ ಅಡೇರಾಗಿರುತ್ತೆ. ಪಾಪ ಅವ್ರು ನೀಟಾಗಿ ಬಾಯಿ ಮುಕ್ಕುಳ್ಸ್ಕೊಂಡ್ರು ಹೋಗಿರಲ್ಲ. ಅದು ನಿಮ್ಮ ಎಂಜಲಿಂದ ಕಾರಣ ಅದು. ಸೊ ಅಂಥವ್ರಿಗೆ ಏನು ಹೇಳ್ತೀವಿ, ಯೂಶಲಿ ಬ್ರಷ್ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಸೊ ಇದು ಹೆರಿಡಿಟ್ರಿ, ನಿಮಗೆ ಮ್ಯೂಕಸ್ ಥಿಕ್ನೆಸ್ಸು ಇದು ಎಲ್ಲ. ಸೊ ಅಂಥವ್ರು ನೀವು ಗಮನದಲ್ಲಿ ಇಟ್ಕೊಂಡು ನಾವು ಬಾಯಿನ ನೀಟಾಗಿ ಮಾಡ್ಕೋಬೇಕಾಗತ್ತೆ. ಸೊ ಅದು ನೀಟಾಗಿ ಇಟ್ಕೊಂಡ್ರೆ ಎಲ್ಲದೂ ಆಗತ್ತೆ, ಕ್ಲೀನ್. ಬಟ್ ಈ ಹೆರಿಡಿಟಿ ಅನ್ನೋದನ್ನ ತಪ್ಪಿಸಬಹುದಾ? ತಪ್ಪಿಸೋದು ಅಂದರೆ ಹೆರಿಡಿಟ್ರಿ ಏನೋದನ್ನು ತಪ್ಸೋಕ್ಕಾಗಲ್ಲ ಸರ್, ಬಿಕಾಸ್ ಅದು ರಕ್ತಗತವಾಗಿ ಬಂದ್ಬಿಟ್ಟಿರುತ್ತೆ. ನಾವು ಅದರಿಂದ ಆಗೋ ಪರಿಣಾಮಗಳನ್ನು ಕಡಿಮೆ ಮಾಡ್ಕೋಬಹುದು. ಈಗ ಡಯಾಬಿಟಿಕ್ ಹೆರಿಡಿಟ್ರಿ ಅಂತ ಹೇಳ್ತಾರೆ. ನಾವು ಮೊದಲಿಂದ ನಮ್ಮ ಆರೋಗ್ಯ ನಾವು ನೋಡ್ಕೊಂಬಂದ್ರೆ ಆ ಡಯಾಬಿಟಿಕ್ನ ಬರೋದನ್ನ ನಾನು ಮುಂದಕ್ಕೆ ಹಾಕ್ಬೋದು, ಇಲ್ಲ ನಾನು ಕಂಟ್ರೋಲ್ ಮಾಡ್ಕೋಬಹುದು. ಹಾಗಿದ್ರೆ ಈಗ ಇನ್ನೊಂದು ಸಾಕಷ್ಟು ಹೇಳಿದ್ರಿ, ಈಗ ಒಸಡಿನ ಸಮಸ್ಯೆಗಳ ಬಗ್ಗೆ ತಾವು ಹೇಳಿದ್ರಿ, ಹಲ್ಲಿನ ಸಮಸ್ಯೆ ಬಗ್ಗೆ ಹೇಳಿದ್ರಿ. ಈಗ ಒಸಡಿನ ಸಮಸ್ಯೆಗಳು ಅಂತ ಗುರುತು ಮಾಡ್ಕೊಳ್ಳೋದು ಏನಾದ್ರು ಲಕ್ಷಣಗಳನ್ನ ತೋರಿಸುತ್ತೆ ಅಂತ? ಸರ್, ಯೂಶಲಿ ಅವರು ಚಿನ್ನಸ್ವಾಮಿ ಅವ್ರು ಹೇಳಿದ್ರಲ್ಲ, ಎದ್ದೇಳ್ತಿದ್ದಂಗೆ ನಂಗೆ ಬಾಯಿ ಹೋಗಿದ್ರೆ ಬ್ಲಡ್ ಬರುತ್ತೆ ಅಂತ ಅಂದ್ರು. ಇವಾಗ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೊಂಡ್ರೆ ಯೂಶಲಿ ಒಂದು ಹಲ್ಲಲ್ದಲೆ ಒಂದು ಬೆಳ್ಳನೇದು ಡೆಪಾಸಿಷನ್ಸ್, ಅದು ಪ್ಲಾಕ್ ಅಂತ ಹೇಳ್ತೀವಿ, ಊಟಗಳು ಸಿಕ್ಕಾಕೊಂಡಿರುತ್ತೆ, ಅಥವಾ ಒಂದು ಕಿಟ್ಟ ಕಟ್ಟದಂಗೆ ಕಟ್ಟಿರುತ್ತೆ, ಸುತ್ತ ಒಂದು ಬ್ಯಾಂಡ್ ತರ ಕಟ್ಟಿರುತ್ತೆ. ಯೂಶಲಿ ಇದು ಕೆಳಗಡೆ ಹಲ್ಲಿಂದ ಒಳಭಾಗದಲ್ಲಿ ಆಗಿರುತ್ತೆ. ಅದು ತುಂಬಾ ಇಂಪಾರ್ಟೆಂಟ್, ನೋಡ್ಕೋಬೇಕು ಅದನ್ನ. ಆಮೇಲೆ ಬ್ಲೀಡಿಂಗ್ ಆಗುತ್ತೆ. ಆಮೇಲೆ ವಸುಡು ಮುಟ್ಟಿದಂಗೆ ರಕ್ತ ಬರುತ್ತೆ, ಅದೊಂದು ಕಾರಣ ಆಗುತ್ತೆ. ಆಮೇಲೆ ನೀವು ನಕ್ಕಿದ್ರೆ ಮಾಡಿದ್ರೆ ಆ ರೆಡ್ನೆಸ್ ಕಾಣುತ್ತೆ, ಹೆಲ್ದಿ ಅನ್ಸಲ್ಲ, ಕೆಂಪು ಕಾಣುತ್ತೆ, ಗೊತ್ತಾಗುತ್ತೆ ಇದು ನಂದು ಹಲ್ಲು. ಇದು ಮೇಜರ್ಲಿ ಜನಕ್ಕೆ ಅವೇರ್ನೆಸ್ ಇಲ್ಲ, ನಮ್ಮ ಜನಕ್ಕೆ ಅದ್ರ ಬಗ್ಗೆ ಗಮನ ಇಲ್ಲ. ಅವರು ಅಂದ್ರೆ ನಮ್ಮಲ್ಲಿ ದೊಡ್ಡ ಸಮಸ್ಯೆ ಅಂದರೆ ಅದೇ ಅನಿಸುತ್ತೆ. ನಮ್ಮ ದೇಹ ಏನೇನು ಬದಲಾವಣೆಗಳಾಗುತ್ತೆ ಆ ಸಂದರ್ಭದಲ್ಲಿ ಗಮನಿಸಬೇಕಾದಂಥ ಅಂಶಗಳು ಯಾವುವು, ವೈದ್ಯರ ಹತ್ರ ಯಾವಾಗ ನಾವು ಭೇಟಿ ಮಾಡಬೇಕು, ಅರ್ಲಿಯಾಗಿ ಅಥವಾ ಮೊದಲೇ ನಾವು ಭೇಟಿ ಮಾಡೋದ್ರಿಂದ ಮುಂದೆ ಆಗ್ಬೋದು ದೊಡ್ಡ ದೊಡ್ಡ ತೊಂದರೆಗಳನ್ನು ನಾವು ತಡಿಬೋದು. ಇವೆಲ್ಲದ ಮಾಹಿತಿಯ ಕೊರತೆಯಿಂದ ಅಥವಾ ಅವೇರ್ನೆಸ್, ಅರಿವಿನ ಕೊರತೆಯಿಂದ ಬಹುಶಃ ಈ ಥರದ್ದು ಹೆಚ್ಚು ಸಮಸ್ಯೆಗಳು ನಾವು ನೋಡ್ತೀವಿ. ಅವೇರ್ನೆಸ್ಸು ಮತ್ತು ಅರಿವು ಎರಡೂ ಒಪ್ಕೋತೀನಿ ಸರ್. ಬಟ್
ಸಮ್ಟೈಮ್ಸ್ ನಂಗೆ ಅನ್ಸುತ್ತೆ ಜನ ಅವ್ರ ಬಗ್ಗೆ ಅವರು ಗಮನ ತಗೊಳಲ್ಲ, ಕೇರ್ ತಗೊಳಲ್ಲ, ಉದಾಸೀನತೆ. ಆಮೇಲೆ ನೋಡೋಣ ಬಿಡು, ಪೋಸ್ಟ್ಪೋನ್ ಮಾಡೋದು, ಪೋಸ್ಟ್ಪೋನ್ ಜಾಸ್ತಿ ಆಗುತ್ತೆ. ಇನ್ನೊಬ್ರ ಬಗ್ಗೆ ಗಮನ ತಗೋತಾರೆ, ಅವ್ರ ಬಗ್ಗೆ ಗಮನ ತಗೊಳಲ್ಲ ಅಲ್ವಾ? ಅದು ಸೆಲ್ಫ್ ಕೇರ್ ಇಸ್ ಸೊ ಇದು ಇಂಪಾರ್ಟೆಂಟ್. ಬಹಳ ಬಹಳ ಇಂಪಾರ್ಟೆಂಟ್. ನಾನು ಚೆನ್ನಾಗಿದ್ರೆ ಮತ್ತೊಬ್ಬರನ್ನು ನೋಡ್ಕೋಬಹುದಲ್ವಾ ಅಂತ. ಮತ್ತೆ ಆಗ್ಲೇ ನಾವು ಮಾತನಾಡ್ತಿದ್ವಿ, ವಯೋವೃದ್ಧರಲ್ಲಿ ಸಾಮಾನ್ಯವಾಗಿ ಬರುವಂಥ ತೊಂದರೆಗಳು, ಹಲ್ಲಿನ ಸಮಸ್ಯೆಗಳು ಯಾಕೆ ಬರುತ್ತೆ, ಪ್ರಿವೆಂಟ್ ಹೇಗೆ ಮಾಡ್ಬೋದು? ಸರ್, ವಯೋವೃದ್ಧರಲ್ಲಿ ಯೂಶಲಿ ಒಂದು ಏಜ್ ಆಗ್ತಿದ್ದಂಗೆ ಡಯಾಬಿಟಿಕ್ಕು, ಹೈಪರ್ಟೆನ್ಷನ್ ಅಂತ ಸ್ಟಾರ್ಟ್ ಆಗುತ್ತೆ. ಎಸ್, ಡಯಾಬಿಟಿಕ್ಕು, ಹೈಪರ್ಟೆನ್ಷನ್ ಅಂದಾಗ ವಯೋವೃದ್ಧದಲ್ಲಿ ಕಾಮನ್ ಆಗಿರುತ್ತೆ. ಹಾಗಾಗಿ ಅದನ್ನ ಇನ್ನಷ್ಟು ಡೀಪಾಗಿ ಮಾತನಾಡಬೇಕು. ಆದರೆ ಅದಕ್ಕೆ ಮುಂಚೆ ಇನ್ನೊಂದು ಕರೆ ತಗೊಂಡ್ಬಿಡ್ತೀನಿ. ಓಕೆ ಸರ್. ನಮಸ್ತೆ. ನಮಸ್ಕಾರ ಸರ್, ನಾನು ರಾಜು ಅಂತ ಹೇಳಿ ನಂಜುಮಳ್ಗೆಯಿಂದ ಫೋನ್ ಮಾಡ್ತಾ ಇದ್ದೀನಿ ಸರ್. ರಾಜು ಅವರೇ, ತಮ್ಮ ಪ್ರಶ್ನೆ ಕೇಳಿ. ಡಾಕ್ಟರ್ ಇದ್ದಾರೆ ನಮ್ಮ ಜೊತೆ. ನಾವು ಬಾಯಿಯ ಆರೋಗ್ಯದ ಕುರಿತು ಮಾತನಾಡ್ತಾ ಇದ್ವಿ, ಕೇಳಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ರಾಜು ಅವರೇ, ಹೇಳಿ. ಮೇಡಮ್, ಈಗ ಬೇಸಿಗೆ ಸಮಯ, ಅದಕ್ಕಿಂತ ಮುಂಚೆ ಬೇಸಿಗೆ ಸಮಯ ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವ್ರಿಗೆ ಬಾಯಿ ಒಂಥರ ಬಾಯಿ ವಾಸನೆ ಬಗ್ಗೆ ದುರ್ವಾಸನೆ ದುರ್ವಾಸನೆ ಇರುತ್ತೆ. ಅದು ಬೇರೆ ಬೇರೆ ತರ ಸ್ಮೆಲ್ ಬರುತ್ತೆ ಕೆಲವೊಂದು. ಆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಮೇಡಮ್? ಒಂದು. ಎರಡನೇದು, ಈ ಬೇಸಿಗೆ ಸಮಯದಲ್ಲಿ ಜಾಸ್ತಿ ನೀರ್ ಕುಡಿಬೇಕು ಒಂದು. ಅದ್ ಬಿಟ್ಟು ಇನ್ನೇನಾದ್ರೂ ಪರ್ಯಾಯ ಮಾರ್ಗ ಇದೆಯಾ ಬಾಯಿ ವಾಸನೆ ದುರ್ಗಂಧ ಈ ತರದ್ ಇದ್ ಮಾಡೋದಿಕ್ಕೆ? ಅಥವಾ ಅದಕ್ಕೆ ಏನು ಚಿಕಿತ್ಸೆ ಏನಾದ್ರು ಇರುತ್ತೆ ಪರ್ಮನೆಂಟ್ ಆಗಿ ಆ ಬಾಯಿ ಒಂದು ಸ್ಮೆಲ್ ಹೋಗಿಸ್ಕೊಳ್ಳೋದಿಕ್ಕೆ ಮತ್ತೊಂದು ಈ ತರದಕ್ಕೆ? ರಾಜು ಅವ್ರೆ, ಆ್ಯಕ್ಚುಲಿ ಇದು ಬಾಯಿ ವಾಸನೆ ಅಂತ ನೀವು ಹೇಳಿದಾಗ ನಮ್ಮದು ಇದು ಪಾರ್ಟ್ ಆಫ್ ದ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತೀವಿ. ಈಗ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಸರ್ ಬಾಯು ಒಂದು ಮುಖ್ಯ ಇದು. ಸೊ ಒಂದು ಬಾಯಿ ವಾಸನೆ ಬರೋ ಕಾರಣ ಹಲ್ಲು ನೀಟಾಗಿ ಇಟ್ಕೊಳ್ದೆ ಇರ್ಬೋದು, ಅಥವಾ ನಿಮ್ದು ವಸಡು ಪ್ರಾಬ್ಲಮ್ ಇರಬಹುದು. ಅದನ್ನ ಹೆಲಿಟಾಸಿಸ್ ಅಂತೀವಿ ನಾವು. ಇದೊಂದೇ ಕಾರಣ ಅಲ್ಲ, ನಿಮ್ದು ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ ಹೊಟ್ಟೆನಲ್ಲಿ ಅಜೀರ್ಣತೆ ಇದ್ರೆ ಅಥವಾ ಹೊಟ್ಟೆ ಪ್ರಾಬ್ಲಮ್ ಇದ್ರೂ ನಿಮಗೆ ಬಾಯಿ ವಾಸನೆ ಬರೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಾವು ಯಾವಾಗಲೂ ಯೂಶಲಿ ಪೇಷಂಟ್ಸ್ಗೆ ಹೇಳೋದೇನಪ್ಪ ಅಂದರೆ, ಬಂದು ನೀವು ತಪಾಸಣೆ ಮಾಡಿಸ್ಕೊಳ್ಳಿ. ನಾವು ಹಲ್ಲಿಂದ ಏನು ತೊಂದರೆ ಇಲ್ಲ, ನಿಮ್ದೇನು ಪ್ರಾಬ್ಲಮ್ ಇಲ್ಲ, ಬಾಯಿಂದ ಬರ್ತಿರೋ ವಾಸನೆ ಇದು ಹಲ್ಲಿಂದು ಮತ್ತು ವಸಡುಂದಲ್ಲ ಅಂತ ಗೊತ್ತಾದ್ರೆ ನಾವು ನಿಮ್ಮನ್ನ ಬೇರೆ ಡಾಕ್ಟರ್ ಹತ್ರ ಹೇಳ್ತೀವಿ, ತೋರಿಸ್ಕೊಳ್ಳಿ. ಇಲ್ಲ ಡೈಜೆಸ್ಟಿವ್ ಪ್ರಾಬ್ಲಮ್ ಇರ್ಬೋದು, ಅಥವಾ ನಿಮಗೆ ಹೌದು ಸರ್. ಈಗ ಜೀರ್ಣ ನಿಮಗೆ ಪ್ರಾಬ್ಲಮ್ ಇದ್ದು ಜೀರ್ಣ ಸರಿಯಾಗಿ ಆಗ್ತಿಲ್ಲ ಅನ್ನೋದಿದ್ರು, ಅಥವಾ ಸ್ಟಮಕ್ದು ಬೇರೆ ಏನೇ ಪ್ರಾಬ್ಲಮ್ ಇದ್ರೂ ಬಾಯಿಂದ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ಇದು ಮೂರು ಅಂಶಗಳು ಬಹಳ ಗಮನ. ಹಲ್ಲು, ವಸಡು ಮತ್ತೆ ಈ ಜೀರ್ಣ ಶಕ್ತಿ, ಈ ಮೂರು ಕೂಡ ಇನ್ವಾಲ್ವ್ ಆಗುತ್ತೆ. ಹಲ್ಲು ಅನ್ನೋದಕ್ಕಿಂತ ವಸಡು ಯೂಶಲಿ ನೀವು ನೀಟಾಗಿ ಇಟ್ಕೊಂಡಿಲ್ಲ ಅಂದ್ರೆ ಕೆಲವು ಸತಿ ಸ್ಮೆಲ್ ಬರುತ್ತೆ. ಆಮೇಲೆ ಕೆಲವರು ತುಂಬಾ ಹೊತ್ತು ಬಾಯಿ ಮುಚ್ಕೊಂಡೇ ಇರ್ತಾರೆ, ಆಮೇಲೆ ನೀರ್ ಕುಡಿತಾ ಇರಲ್ಲ, ಅದರಲ್ಲೂ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಯೂಶಲಿ ಈ ವಯಸ್ಸಾದವರಲ್ಲಿ ಟ್ಯಾಬ್ಲೆಟ್ಸ್, ಆಂಟಿ ಡಯಾಬಿಟಿಕ್ ಟ್ಯಾಬ್ಲೆಟ್ಸ್ ಅಥವಾ BP ಟ್ಯಾಬ್ಲೆಟ್ಸ್ ತಗೋತಿರೋರಲ್ಲಿ ಸ್ವಲ್ಪ ಸಲೈವಾ ಸೆಕ್ರಿಷನ್ಸ್ ಕಮ್ಮಿ, ಅಂದ್ರೆ ಸಲೈವಾ ಅಂದ್ರೆ ಎಂಜಲ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಆವಾಗಲೇ ಸೆಲ್ಫ್ ಕ್ಲೆನ್ಸಿಂಗ್ ಇರೋದಿಲ್ಲ, ಅವಾಗ್ಲೂ ಸ್ಮೆಲ್ ಬರುತ್ತೆ. ಸೊ ಯೂಶಲಿ ಅಂತವ್ರಿಗೆ ನಾವ್ ಏನ್ ಹೇಳ್ತೀವಿ, ಅಗ್ಲಗ್ಲ ನೀರ್ ಕುಡಿತೀರಿ ಅಂತ ಹೇಳ್ತೀವಿ. ಇಫ್ ಅಟ್ ಆಲ್ ಅದು ಬಾಯಿ ವಾಸನೆ ಆಗಿದ್ರೆ ಬಾಯಲ್ಲಿ. ಈಗ ನಿಮ್ದು ಸ್ಟಮಕ್ ಸಿಸ್ಟಮ್ ಇಂದ ಪ್ರಾಬ್ಲಮ್ ಆಗ್ತಾ ಇದೆ ಅಥವಾ ಡೈಜೆಸ್ಟಿವ್ ಸಿಸ್ಟಮ್ ಇಂದ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ನೀವು ಡೈಜೆಸ್ಟಿವ್ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ನ ನೋಡ್ಬೇಕಾಗುತ್ತೆ, ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ. ಅಥವಾ ನಿಮ್ಗೆ ಇಂಡೈಜೆಷನ್ ಅಂತ ಅನ್ಸಿದ್ರೆ, ಅಥವಾ ನಾವು ತಿಂದಿದ್ದು ಅರಗ್ತಾ ಇಲ್ಲ, ನನಗೆ ಈ ತರ ತುಂಬಾ ದಿವಸ ಬರ್ತಾ ಇದೆ ಸ್ಮೆಲ್ಲು, ಈಗ ತೇಗ್ದಾಗ ಸ್ಮೆಲ್ ಬರೋದು, ಇಲ್ಲ ಬಾಯಿ ಬಿಟ್ಟಾಗ ಸ್ಮೆಲ್ ಬರೋದು, ಈ ತರ ಆದ್ರೆ ಅದನ್ನ ನೀವು ಅದನ್ನ ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕ್ಲೀನ್ ಮಾಡಿ. ಈಗ ವಸಡಿನ ಸಮಸ್ಯೆ ಆದ್ರೆ ಕಾಮನ್ ಟಿಪ್ಸ್ ಏನು? ಒಂದು ನೀರು ಕುಡಿಯೋದು, ಈಗ ಫಸ್ಟ್ ಕ್ಲೀನಿಂಗ್. ನೀವು ಬಂದು ನಮ್ಮ ಹತ್ರ ಬಂದ್ರೆ ಫಸ್ಟ್ ಕ್ಲೀನಿಂಗ್ ಮಾಡ್ಕೊಡ್ತೀವಿ, ಆಮೇಲೆ ಅದನ್ನ ನೀಟಾಗಿ ಮೇಂಟೈನ್ ಮಾಡೋದು ಹೇಳ್ಕೊಡ್ತೀವಿ. ಆಮೇಲೆ ನಿಮ್ಗೆ ಏನೇನು ಯೂಸ್ ಮಾಡಬೇಕು ಅದಕ್ಕೊಂದು ಹೆಕ್ಸಡೀನ್ ಮೌತ್ ವಾಷಸ್ ಬರುತ್ತೆ, ಅದನ್ನ ಯೂಸ್ ಮಾಡಿ ಅಂತ ಹೇಳ್ಕೊಡ್ತೀವಿ. ಯಾಕಂದ್ರೆ ಆರ್ಗಾನಿಸಮ್ಸ್ ಕಮ್ಮಿ ಆಗುತ್ತೆ ಅದರಿಂದ ಅಂತ. ಆಮೇಲೆ ಮೌತ್ ಫ್ರೆಶ್ನರ್ಸ್ ಬರುತ್ತೆ, ಮೌತ್ ಫ್ರೆಶ್ನರ್ಸ್ ಯೂಸ್ ಮಾಡ್ಕೋಬಹುದು. ನೀವು ಇದು ಸಾಲ್ವ್ ಮಾಡ್ದಲ್ಲೇ ಮೌತ್ ಫ್ರೆಶ್ನರ್ಸ್ ಹಾಕೊಂಡ್ರೆ ಇಟ್ ವಿಲ್ ನಾಟ್ ಹೆಲ್ಪ್. ಅದು ವಾಸನೆ ಇದು ವಾಸನೆ ಸೇರ್ಕೊಂಡು ಇಟ್ ವಿಲ್ ಕ್ರಿಯೇಟ್ ಗಲೀಜೆಲ್ಲ ತೆಗೆದು ಆಮೇಲೆ ಬೇಕಾದ್ರೆ ಫ್ರೆಶ್ನೆಸ್ ಮಾಡ್ಕೋಬಹುದು. ಮೇಡಮ್, ಆಮೇಲೆ ಈ ಹಲ್ಲು ಪುಡಿ ಉಪಯೋಗಿಸೋದು ಸೂಕ್ತ ಅನ್ಸುತ್ತೆ. ಬ್ರಷ್ ಉಪಯೋಗಿಸ್ತೀವಿ, ಮತ್ತೆ ಹಲ್ಲು ಪುಡಿ ಉಪಯೋಗಿಸೋದು ಬೆಸ್ಟ್ ಅಥವಾ ಬ್ರಷ್ ಉಪಯೋಗಿಸೋದು ಬೆಸ್ಟ್ ಅನ್ಸುತ್ತೆ? ಸಲಹೆ ಇಲ್ಲ ಸರ್, ಆಕ್ಚುಲಿ ಪೇಸ್ಟ್ ಉಪಯೋಗಿಸ್ತೀವಿ, ಪೇಸ್ಟ್ ಬ್ರಷ್ ಉಪಯೋಗಿಸ್ತಾ ಇದ್ದಾರೆ ಸಾಮಾನ್ಯ. ಈಗ ಅದು ಸರ್ವೇ ಸಾಧಾರಣ ಆಗ್ಬಿಟ್ಟಿದೆ. ಜೊತೆಗೆ ಹಲ್ಲು ಪುಡಿ ಉಪಯೋಗಿಸೋದು ಒಂದ್ ರೀತಿಲಿ ಸೂಕ್ತ ಅಂತ ಕೆಲವರು ಹೇಳ್ತಾರೆ. ಯಾವುದು ಸರಿ ಅಂತ ಅನ್ಸುತ್ತೆ ಸರ್? ಆಕ್ಚುಲಿ ಈಗ ಹಲ್ಲು ಸಂದಿನಲ್ಲಿ ನಿಮ್ ಕೈ ಹೋಗೋದಿಲ್ಲ. ಹಲ್ಲು ಪುಡಿನ ನೀವು ಯೂಸ್ ಮಾಡಿದ್ರೆ ಬ್ರಷ್ ಅಲ್ಲಿ ಯೂಸ್ ಮಾಡ್ತೀರಾ ಅಥವಾ ಕೈಯಲ್ಲೇ ಯೂಸ್ ಮಾಡ್ತಾರಾ? ಅದೇ ಕೈನಲ್ಲಿ ಉಪಯೋಗಿಸೋದ್ರಿಂದ ತಾವ್ ಹೇಳೋದು ಹಲ್ಲು ಪುಡಿನ ಕೈಯಲ್ಲಿ ಬಳಸ್ತಾರೆ,
ಪೇಸ್ಟನ್ನು ಬ್ರಷಲ್ಲಿ ಬಳಸ್ತಾರೆ. ಬಟ್ ಕೈಯಲ್ಲಿ ಹಲ್ಪುಡಿಯನ್ನು ಹಲ್ಪುಡಿನೇ ಬಳಸ್ತಾ ಇದ್ವಿ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಹಿರಿಯರೆಲ್ಲ ಹಾ, ಹಾ. ಹಲ್ಪುಡಿನೇ ಬಳಸ್ತಾ ಇದ್ದಿದ್ದು, ಕೈಯಲ್ಲೇ ಉಪಯೋಗಿಸ್ತಾ ಇದ್ರು. ಬ್ರಷ್ ಬಂದ್ಮೇಲೆ ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದೆ ಅದು. ಈಗ ಅದನ್ನ ಬಳಸ್ಕೊಂಡ್ರೆ ಏನಾದ್ರೂ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಆಗುತ್ತಾ, ಹೇಗೆ? ಸರ್, ನಿಮ್ಮ ಆರೋಗ್ಯ ಮೇಲೆ ಪರಿಣಾಮ ಆಗಲ್ಲ. ಇವಾಗ ಏನಪ್ಪಾ ಅಂತಂದ್ರೆ, ಈಗ ನಾವು ಅದರಲ್ಲಿ ಅಬ್ರೇಸಿವ್ಸ್ ಅಂತ ಇರುತ್ತೆ. ಅಂದ್ರೆ ನಾವು ಸ್ಮಾಲ್ ಮೈನ್ಯೂಟ್ ನ್ಯಾನೋ ಪಾರ್ಟಿಕಲ್ಸ್ ತರ ಒಂದು ಪಾರ್ಟಿಕಲ್ಸ್ ಇರುತ್ತೆ ಸರ್. ಅದು ಅಬ್ರೇಡ್ ನೀವು ಬ್ರಷ್ ಮಾಡ್ಬೇಕಾದ್ರೆ ಅದು ಸ್ವಲ್ಪ ರಫ್ನೆಸ್ ಬೇಕು ನಮಗೆ, ಹಲ್ಲಿಂದು ಏನ್ ಕೂತಿರುತ್ತೆ ಕ್ಲೀನ್ ಮಾಡಕ್ಕೆ. ಸೊ ಆ ಪಾರ್ಟಿಕಲ್ಸ್ ಇರುತ್ತೆ. ಟೂತ್ ಪೇಸ್ಟ್ ಅಲ್ಲಿ ನಮಗೆ ಅದೆಲ್ಲ ರಿಸರ್ಚ್ ಆದ್ಮೇಲೆ ಏನ್ ಬೇಕೋ ಅದನ್ನ ಹಾಕಿರ್ತಾರೆ. ಎಷ್ಟ್ರ ಮಟ್ಟಿಗೆ ಬೇಕದು, ಎಷ್ಟು ಲೆವೆಲ್ ಅಲ್ಲಿ ಹಾಕಿದ್ರೆ ಹಲ್ ಸವಿಯಲ್ಲ ಅನ್ನೋದ್ರ ಮೇಲೆ ಮಾಡ್ಕೊಂಡಿರ್ತಾರೆ. ಈ ಟೂತ್ ಈಗ ಪೌಡರ್ ಅಲ್ಲಿ ನಮ್ಗೆ ಅದ್ರದ್ದು ಕ್ವಾಂಟಿಟಿ ಏನಿದೆ, ಎಷ್ಟು ಥಿಕ್ನೆಸ್ ಇದೆ, ಎಷ್ಟು ಸೈಜ್ ಅಲ್ಲಿ ಇದೆ ಅಬ್ರೇಸಿವ್ ಪಾರ್ಟಿಕಲ್ಸ್ ಅಂತ ಗೊತ್ತಿರಲ್ಲ. ಸೊ ಹಲ್ಲು ಸವಿಯೋ ಚಾನ್ಸಸ್ ಬೇಗ ಇರುತ್ತೆ. ಆಮೇಲೆ ನೀವು ಬ್ರಷ್ ಯೂಸ್ ಮಾಡೋದ್ರಿಂದ ಬ್ರಷ್ ಎಲ್ಲಾ ಕಡೆ ರೀಚ್ ಆಗುತ್ತೆ. ನೀವು ಸಂದೀಪ್ ಪ್ರತಿಯೊಂದು ಹಲ್ಲು ಪಕ್ಕನೂ ಒಂದು ಸಂಧಿ ಇರುತ್ತೆ, ಅಲ್ಲಿಗೆಲ್ಲ ರೀಚ್ ಆಗುತ್ತೆ. ನೀವು ಕೈಯಲ್ಲಿ ಉಜ್ಜಿದ್ರೆ ಅದು ಅಲ್ಲಿಗೆ ಹೋಗೋದಿಲ್ಲ. ಸೊ ನೀವು ನೀಟಾಗಿ ಕ್ಲೀನ್ ಮಾಡ್ಕೊಳಕ್ ಆಗೋದಿಲ್ಲ. ಸೊ ವಿ ಯೂಶಲಿ ಟೆಲ್, ಈಗ ನಾವು ಬ್ರಷ್ ಮಾಡ್ಬೇಕಾದ್ರೆ ಸ್ಮಾಲ್ ಬ್ರಷ್ ತಗೊಳ್ಳಿ, ಸಾಫ್ಟ್ ಬ್ರಷ್ ತಗೊಳ್ಳಿ. ಅದು ಹೆಂಗ್ ಹೋಗ್ಬೇಕಪ್ಪ ಅಂದ್ರೆ ಪ್ರತಿಯೊಂದು ಹಲ್ಲುನು ಕ್ಲೀನ್ ಮಾಡ್ಬೇಕು, ಹಂಗೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಆಮೇಲೆ ನನ್ನ ಸಲಹೆ ಏನು ಅಂತಂದ್ರೆ, ಬ್ರಷ್ ಮಾಡ್ಬೇಕಾದ್ರೆ ಯೂಶಲಿ ಕನ್ನಡಿ ಮುಂದೆ ನಿಂತ್ಕೊಂಡು ಬ್ರಷ್ ಮಾಡ್ಕೊಂಡ್ರೆ ನಿಮಗೆ ಎಲ್ಲಾ ಹಲ್ಲು ನೀಟಾಗಿದ್ಯಾ, ನೀಟಾಗಿ ಕ್ಲೀನ್ ಆಗಿದ್ಯಾ ಅನ್ನೋದೊಂದು ಬರುತ್ತೆ. ಹೌದು ಹೌದು ಹೌದು. ರಾಜು ಅವರೇ, ತಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತಾ? ಎಸ್ ಸರ್, ಧನ್ಯವಾದಗಳು. ಧನ್ಯವಾದಗಳು. ಎಸ್ ಮೇಡಮ್, ಅಂದರೆ ತಾವು ರಾಜು ಅವ್ರು ಕೇಳಿದ ಪ್ರಶ್ನೆಗೆ, ಹಲ್ಲು ಪೌಡರ್ನ ಬಳಸೋದ್ರಿಂದ, ಬರೀ ಕೈಯಲ್ಲಿ ಬಳಸೋದ್ರಿಂದ ಸಂಧಿಗಳಲ್ಲಿ ಉಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಬ್ರಷನ್ನು ಬಳಸಿದ್ರೆ ಅದು ಎಲ್ಲ ಕಡೆನೂ ಕವರ್ ಆಗೋ ಸಾಧ್ಯತೆ ಇರುತ್ತೆ. ಸಂಧಿ ಕ್ಲೀನ್ ಆಗಲ್ಲ ಸರ್ ಕೈಯಲ್ಲೇ ಮಾಡೋದ್ರಿಂದ. ಸೊ ಬ್ರಷ್ ಯೂಸ್ ಮಾಡೋದು ಸೂಕ್ತ. ಎಸ್ ಮೇಡಮ್, ಮತ್ತೆ ವಾಪಸ್ಸೇ ನಮ್ಮ ವೃದ್ಧರ ಹಲ್ಲಿನ ಆರೈಕೆ ಬಗ್ಗೆ ಬರೋಣ. ಸೊ ಇಲ್ಲಿ ಏನೆಲ್ಲ ಸಾಮಾನ್ಯವಾಗಿ ಕಂಡು ಬರುತ್ತೆ ವಯೋವೃದ್ಧರಲ್ಲಿ ಹಲ್ಲಿನ ಸಮಸ್ಯೆಗಳು ಅಥವಾ ಒಸಡಿನ ಸಮಸ್ಯೆಗಳು, ಅದನ್ನು ಹೇಗೆ ಕಾಪಾಡ್ಕೋಬೇಕಾಗುತ್ತೆ? ಸರ್, ಅದೇ ವಯಸ್ಸಾಗ್ತಾ ಬರ್ತಾ ಇದ್ದಂಗೆ ಯೂಶಲಿ ನಾನು ಹೇಳ್ದಂಗೆ ಡಯಾಬಿಟಿಕ್ಕು, ಹೈಪರ್ಟೆನ್ಷನು, ಬೇರೆ ಕಾಯಿಲೆಗಳು ಸ್ಟಾರ್ಟ್ ಆಗಿರುತ್ತೆ. ಅದು ಯಾವಾಗ ನೀವು ಡಯಾಬಿಟಿಕ್ ಅಥವಾ ಶುಗರ್ ಬಂದಿದೆ ಅಂತಿದಂಗೆ ಇಮ್ಯುನಿಟಿ ಕಮ್ಮಿ ಆಗಿಬಿಡುತ್ತೆ. ಅದೊಂದೇ ಅಲ್ಲ, ನೀವು ವಯಸ್ಸಾಗ್ತಿದ್ದಂಗೆ ನೀವು ಹಲ್ಗಳಿಲ್ಲ ಅನ್ನೋದಾದರೆ ಅಥವಾ ನೀಟಾಗಿ ಊಟ ತಿಂಡಿ ಮಾಡ್ತಿಲ್ಲ ಅನ್ನೋದಾದ್ರೆ ಇಮ್ಯುನಿಟಿ ಪವರ್ ಕಮ್ಮಿ ಆಗೇ ಇರುತ್ತೆ. ಸೊ ಅದು ಕಮ್ಮಿ ಆಗ್ತಿದ್ದಂಗೆ ನಿಮ್ಗೆ ಆಟೋಮ್ಯಾಟಿಕ್ ಆಗಿ ಬಾಯಲ್ಲಿ ಈ ಒಸಡು ತೊಂದರೆ ಅಥವಾ ಊಟ ಸಿಕ್ಕಾಕೊಳ್ಳೋದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನೀವು ಈ ಒಸಡು ತೊಂದರೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅದು ಇಂಡೈರೆಕ್ಟ್ ಆಗಿ ನಿಮ್ದು ಇರೋ ಕಾಯಿಲೆಗಳನ್ನ ಜಾಸ್ತಿ ಮಾಡ್ಕೊಂಡು ಹೋಗುತ್ತೆ. ಸೊ ಅದನ್ನ ನಾವು ಪ್ರಿವೆಂಟ್ ಮಾಡ್ಕೋಬೇಕು ಅಂದ್ರೆ ವಯಸ್ಸಾದವರು ಯೂಶಲಿ ಎವ್ರಿ 6 months ಒಂದ್ಸತಿ ಬಂದು ಅವ್ರ ಗಮನ ಇಟ್ಕೊಂಡು ಬಂದು ಕ್ಲೀನ್ ಮಾಡಿಸ್ಕೊಂಡು ಅಥವಾ ತೋರಿಸ್ಕೊಂಡು, ಈಗ ಕೆಲವು ಕಡೆ ಫಿಲ್ಲಿಂಗ್ಸ್ ಮಾಡೋದಿರುತ್ತೆ, ಕೆಲವು ಕಡೆ ಹಲ್ಲು ಸೌದಿರುತ್ತೆ. ಈಗ ಹೊಸಡು ಕೆಳಭಾಗದಲ್ಲಿ ಹಲ್ಲು ಸೌದಿರುತ್ತೆ, ಅದನ್ನ ಫಿಲ್ಲಿಂಗ್ ಮಾಡ್ಕೊಡ್ತೀವಿ. ಆ ಸೆನ್ಸಿಟಿವಿಟಿ ಕಮ್ಮಿ ಮಾಡ್ಕೊಡ್ತೀವಿ. ಆಮೇಲೆ ನಿಮ್ಗೆ ಏನಾದ್ರೂ ಬೇರೆ ಈಗ ಆ ಹಲ್ಲು ಇಲ್ಲದೆ ಇರೋ ಜಾಗಕ್ಕೆ ಹಲ್ಲು ಕಟ್ಸ್ಕೋಬಹುದು ಅಂತ ಒಂದು ಸಲಹೆ ಕೊಡ್ತೀವಿ. ಸೊ ಇವಾಗ ಆ ಹಲ್ಲನ್ನೆಲ್ಲ ನೀವು ಕಟ್ಸ್ಕೊತಾ ಹೋದ್ರೆ ನಿಮ್ದು ಆರೋಗ್ಯ ನೀಟಾಗಿ ಇಟ್ಕೊಳ್ಳುತ್ತೆ. ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಕಮ್ಮಿ ಆಗುತ್ತೆ. ಅಂದರೆ ಒಟ್ಟಾರೆ ಹೇಳೋದಾದ್ರೆ, ಒಂದು ಫಾಲೋ ಅಪ್ಗೆ ಅಥವಾ ವೈದ್ಯರನ್ನು ಭೇಟಿ ಮಾಡಿದ್ರೆ ವಯಸ್ಸಾದ್ಮೇಲೂ ಕೂಡ ಆರೋಗ್ಯವಾಗಿ ಬದುಕಲಿಕ್ಕೆ ಹೆಚ್ಚಿನ ಉತ್ತೇಜನ ಆಗುತ್ತೆ. ಎಸ್ ಮೇಡಮ್, ಮುಂದುವರಿಸ್ತೀನಿ. ಮತ್ತೊಂದು ಕರೆ ತಗೊಳ್ತೀನಿ. ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಿ? ಸುಮಾ ಅಂತ ಹೇಳಿ, ಅಗ್ರಹಾರದಿಂದ. ಸುಮಾ ಅವರೇ, ತಮ್ಮ ಪ್ರಶ್ನೆ ಕೇಳಿ. ಡಾಕ್ಟರ್ ಇದ್ದಾರೆ, ಬಾಯಿ ಮತ್ತು ಒಸಡಿನ ಬಗ್ಗೆ ಮಾತನಾಡ್ತಾರೆ. ಮೇಡಮ್ ಹಲೋ, ನಮಸ್ತೆ. ನಮಸ್ತೆ ಸುಮಾ ಅವರೇ, ಹೇಳಿ. ನಂಗೆ ಹಲ್ಲು ನೋವಿದೆ ಮೇಡಮ್, ಒಂದು ವಾರದಿಂದ ಇದೆ. ಸ್ವಲ್ಪ ಹಲ್ಲು ಅದು ಹಳೇದು ಹುಳುಕಲ್ಲಾಗಿತ್ತು, ಅದನ್ನ ನಾವು ಫಿಲ್ಲಿಂಗ್ ಮಾಡಿ ಅದನ್ನ 3 ವರ್ಷ ಆಗಿತ್ತು. ಈಗ ಫಿಲ್ಲಿಂಗ್ ಮಾಡಿದ್ದೆಲ್ಲ ಬಿಟ್ಟು ಹೋಗಿದೆ. ಅದರಿಂದ ನಾನು ಒಂದು ವಾರದಿಂದ ಒಂದು 2 ದಿನಕ್ಕೊಂದ್ಸರ್ತಿ ಐಮಾಲ್ ಪ್ಲಸ್ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೆ. ಸ್ವಲ್ಪ ರಿಲೀಫ್ ಅನ್ನಿಸ್ತಾ ಇತ್ತು. ಬಟ್ ಇವತ್ ಬೆಳಿಗ್ಗೆಯಿಂದ, ನಿನ್ನೆ ರಾತ್ರಿ ಕೂಡ ಟ್ಯಾಬ್ಲೆಟ್ ತಗೊಂಡಿದ್ದೆ, ಆದ್ರೂ ಅದೇನು ಎಫೆಕ್ಟ್ ಆಗಿಲ್ಲ ಅನ್ಸುತ್ತೆ. ಬೆಳಗ್ಗೆಯಿಂದ ವಿಪರೀತ ಹಲ್ಲು ನೋವು ಎಡಗಡೆ. ಆ ಕಾರಣಕ್ಕೆ ಕಿವಿ ಮತ್ತೆ ತಲೆ ಕೂಡ ಆ ಪೋರ್ಷನ್ ಅಲ್ಲಿ ನೋವ್ತಾ ಇದೆ. ಏನ್ ಮಾಡ್ತಿತ್ತು? ಇದು ಏನಂದ್ರೆ, ನಿಮ್ಗೆ ಆ ಹಳೆ ಫಿಲ್ಲಿಂಗ್ ಏನ್ ಬಿದೋಗಿದೆ ಅದರಿಂದ ಮತ್ತೆ ಹುಳುಕಾಗಿ ಹಲ್ಲೊಳಗೆ ನರ ಇರುತ್ತೆ, ಬ್ಲಡ್ ಸಪ್ಲೈ ಮತ್ತು ನರ್ವ್ ಟಿಶ್ಯೂಸ್ ಎರಡೂ ಇರುತ್ತೆ. ಅದನ್ನು ನಾವು ಪಲ್ಪ್ ಅಂತ ಹೇಳ್ತೀವಿ. ಸೊ ಅಲ್ಲಿಗೆ ರೀಚ್ ಆಗಿಬಿಟ್ಟಿದೆ ಅದು. ಸೊ ಹಂಗಾಗಿ ನಿಮಗೆ ರೀಚ್ ಆಗಿರೋದ್ರಿಂದ ಅದು ನೋವು ಕಮ್ಮಿ ಆಗ್ತಾ ಇಲ್ಲ, ಮಾತ್ರೆ ತೊಗೊಂಡ್ರೂ ನೋವು ಕಮ್ಮಿ ಆಗ್ತಾ ಇಲ್ಲ. ಸೊ ನೀವು ಅದನ್ನು ಬಂದರೆ, ಹಾಸ್ಪಿಟ್ಲಿಗೆ ಬಂದರೆ ನಾವು ಅದನ್ನು ನೋಡಿಬಿಟ್ಟು ಎಕ್ಸ್ರೇ ತೆಗೆದು ನೋಡಿ ಎಷ್ಟು ಹಲ್ಲು ಉಳಿಸ್ಬೋದಾ ಇಲ್ವಾ, ಎಷ್ಟು ಹುಳುಕಾಗಿದೆ, ಹುಳುಕು ತೆಗೆದ್ರೆ ಹಲ್ಲು ಉಳ್ಕೊಳುತ್ತಾ ಇಲ್ವಾ ಅಂತ ನೋಡಿ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಮಾಡಿಕೊಡ್ತೀವಿ. ಆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ
ನಿಮಗೆ ಒಂದೇ ಸಿಟ್ಟಿಂಗಿಗೆ ನೋವು ಕಮ್ಮಿ ಆಗೋಗುತ್ತೆ. ನೀವು ಆಮೇಲೆ ರೆಗ್ಯುಲರಾಗಿ ಯೂಶಲಿ ರೂಟ್ ಕೆನಲ್ಸ್ 1 ಅಥವಾ 2 ಅಥವಾ 3 ಸಿಟ್ಟಿಂಗ್ ಬರಬೇಕಾಗತ್ತೆ. ಸೊ ಒಂದು ಸಿಟ್ಟಿಂಗಲ್ಲಿ ನೋವು ಕಮ್ಮಿ ಆಗುತ್ತೆ. ಆಮೇಲೆ ನೀವು ಫರ್ದರ್ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ಬೋದು. ಆಮೇಲೆ ನಾವು ನಿಮ್ಗೆ ಅಡ್ವೈಸ್ ಮಾಡ್ಕೊಂಡು ಹೋಗ್ತೀವಿ ಏನು ಮಾಡಬೇಕು ಅನ್ನೋದು. ಓಕೆ ಮೇಡಮ್, ನಾನು ಬರೋ ತನಕ ಒಂಚೂರು ಪೇನ್ ರಿಲೀಫ್ ಏನಾದ್ರೆ ಟ್ಯಾಬ್ಲೆಟ್ ಇದೆಯಾ ಸಜೆಸ್ಟ್ ಮಾಡ್ಬೋದಾ? ಅಂದ್ರೆ ನೀವು ಹಾಸ್ಪಿಟ್ಲಿಗೆ ಹೋಗೋವರೆಗೆ ಅಂದ್ರೆ ಈಗ ಪ್ಲಾನ್ ಇಲ್ಲ. ನಾನು ಸಂಜೆ ಆಗುತ್ತೆ, Yes, madam. ಸ್ವಲ್ಪ ಬಿಸಿ ಇರ್ತೀನಿ, ಓಕೆ 5 ಗಂಟೆವರೆಗೂ ಬರೋಕ್ಕಾಗಲ್ಲ ಅದಕ್ಕೆ. ಓಕೆ ಓಕೆ ಅದೇ ಅಂದ್ರೆ ನೀವು ಬಿಡುವು ಮಾಡ್ಕೊಳ್ಳೋವರೆಗೂ ಒಂಚೂರು ಅಲ್ಲಿವರೆಗೆ ಪೇನ್ ರಿಲೀಫ್ ಕೇಳ್ತಾ ಇದ್ದೀರಿ. ಪ್ರಿಫರ್ ಮಾಡೋದಕ್ಕಿಂತ ಸಂಜೆ ಬರೋದ್ರೊಳಗೆ ಏನಾದ್ರೂ ಒಂಚೂರು ರಿಲೀಫ್ ಸಿಕ್ಕಿದ್ರೆ ಸಂಜೆ ಮೇಲೆ ಬರ್ಬೋದು ಅಂತ ಹೇಳಿ. ಕ್ಲಿನಿಕ್ ಇದೆ ಮೇಡಮ್ ಸಂಜೆ ಮೇಲೆ ತಮ್ಮದೆಲ್ಲ? ಇಲ್ಲ ಸರ್, JSS ಅಲ್ಲಿ ಈವ್ನಿಂಗ್ ಕ್ಲಿನಿಕ್ ರನ್ ಈವ್ನಿಂಗ್ ಮಾಡ್ತೀವಿ ಕ್ಲಿನಿಕ್ ನಾವು. ಮಾಡ್ತಿದ್ದಾರೆ. ಅಲ್ಲಿ ಬಂದ್ರೆ ನಾವು ನೋಡಿ ನಿಮಗೆ ಟ್ಯಾಬ್ಲೆಟ್ಸ್ ಮೇಡಮ್ ಹೇಳ್ತೀವಿ. ಬಹುಶಃ ತಾವೆಲ್ಲ ಬಿಜಿ ಸ್ಕೆಡ್ಯೂಲ್, ಬಹುಶಃ ನಮ್ಮ ಹೆಚ್ಚಿನ ಕಾರಣ ಇವೇನೆ. ನಮ್ಮ ಬಿಜಿ ಸ್ಕೆಡ್ಯೂಲ್ ಅಲ್ಲಿ ನಮ್ಮ ವೈಯಕ್ತಿಕ ಆರೋಗ್ಯವನ್ನ ಅಥವಾ ವೈಯಕ್ತಿಕ ಬದುಕನ್ನ ಕಟ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲ ಬಿಜಿ ಇದೀವಿ, ನಮ್ಮದು ಮಾತ್ರ ನೋಡ್ಕೊಳ್ತಿಲ್ಲ ಅನ್ನೋದೇ ಹೆಚ್ಚಿನ ನಮಗೆ ಇರೋಂಥದ್ದು. ಹಾಗಾಗಿ ಅದೇ ಕಾರಣಕ್ಕೆ ನಮ್ಮ JSS ಡೆಂಟಲ್ ಕಾಲೇಜ್ನವರು ಈವ್ನಿಂಗ್ ಕ್ಲಿನಿಕ್ ಕೂಡ ಹಾಸ್ಪಿಟ್ಲಲ್ಲೇ ಇದೆ. ಬಹುಶಃ ತಾವು ಈವ್ನಿಂಗು ಒಂದು 6 ಮೇಲೆ 8 ಒಳಗಡೆ ಇರುತ್ತಾ? ಹೌದು, 5:30 to 7 ಇರುತ್ತೆ ಸರ್. 7:30 ವರೆಗೂ ಇರುತ್ತೆ. ಆ ಟೈಮಲ್ಲಿ ನೀವು ಹೋಗ್ಬೋದು. ತಕ್ಷಣಕ್ಕೆ ನೀವು ಕನ್ಸಲ್ಟ್ ಮಾಡಿರೋ ವೈದ್ಯರಿದ್ರೆ ಬಹುಶಃ ಮೆಡಿಸಿನ್ಸ್ ಕೊಡ್ತಾರೆ ಅವರು. ನೀವು ವಿಲ್ಲಿಂಗ್ ಇದ್ರೆ ಈ ಟ್ರೀಟ್ಮೆಂಟ್ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆ, ಸದ್ಯಕ್ಕೆ ಯಾವ್ದಾದ್ರು ಟ್ಯಾಬ್ಲೆಟ್ ಸಜೆಸ್ಟ್ ಮಾಡಿದ್ರೆ ನಾನು ಇಲ್ಲಿ ಹೋಗಿ ತಗೊಂಡ್ ಬರ್ತೀನಿ. ಅದಕ್ಕೋಸ್ಕರ ಹತ್ರದಲ್ಲಿ ಮೆಡಿಕಲ್ ಕಾಮನ್ ಸಜೆಸ್ಟ್ ಮಾಡುವಂತ ಪೇನ್ ಕಿಲ್ಲರ್ ಯಾವ್ದಿದೆ ಮೇಡಮ್? ಅಂದ್ರೆ ಸಾಮಾನ್ಯವಾಗಿ ಕಾಮನ್ ಆಗಿ ಯೂಶಲಿ Zerodol SP ಅಂತ ಬರುತ್ತೆ. ಅದು ತಗೊಂಡ್ರೆ ಸ್ವಲ್ಪ ನೋವು ಕಮ್ಮಿ ಆಗುತ್ತೆ. ಯಾವ್ದು ಮೇಡಮ್? ಇನ್ನೊಂದ್ಸಲ ರಿಪೀಟ್ ಮಾಡ್ತೀರಾ? Zerodol SP ಅಂತ ಬರುತ್ತೆ. Zerodol SP ಅಂತನಾ? ಯೂಶಲಿ ಮೇಡಮ್ ಅವರೇ, ವೈದ್ಯರು ಈ ತರ ಒಂದು ಫೋನಲ್ಲಿ ಅಥವಾ ಈ ತರದ ಒಂದು ಕಾರ್ಯಕ್ರಮಗಳಲ್ಲಿ ಮೆಡಿಸಿನ್ಸ್ ನ ಸಜೆಸ್ಟ್ ಮಾಡಲ್ಲ. ಯಾಕೆ ಅಂದ್ರೆ ಅದು ಬೇರೆ 2-3 ರೀತಿಯಲ್ಲಿ ಸಮಸ್ಯೆಗಳಾಗ್ಬೋದು, ತಗೊಂಡಾಗ ಏನಾದ್ರು ಸಮಸ್ಯೆಗಳಾಗ್ಬೋದು. ಯಾಕಂದ್ರೆ ವೈದ್ಯರನ್ನ ಪೇಷಂಟ್ ಅನ್ನ ನೋಡದೆ ಮಾತ್ರೆ ಹೇಳೋದು ಕಷ್ಟ ಆಗತ್ತೆ, ಅಥವಾ ಆ ಮಾತ್ರೆ ಕಂಪನಿ ಅಥವಾ ಬೇರೆ ಕೂಡ ಇಶ್ಯೂ. ಅದೊಂದೇ ಅಲ್ಲ ಸರ್, ಈಗ ನಾನು ಇವ್ರಿಗೆ ಹೇಳ್ದೆ ಅಂದ್ಬಿಟ್ಟು ಎಲ್ಲರೂ ತಗೊಳಕ್ ಬರಲ್ಲ. ಎಕ್ಸಾಕ್ಟ್ಲಿ, ಕೇಳ್ತಿರೋರೆಲ್ಲರೂ ನಾವು ಅಂತಿದಂಗೆ ಅದಕ್ಕೆ ನಾವು ಹೇಳೋದಿಲ್ಲ. ಈಗ ನೀವು ರೇಡಿಯೋದಲ್ಲಿ ಸಾವಿರಾರು ಜನ ಕೇಳ್ತಿರ್ತಾರೆ, ಇವ್ರಿಗೆ ಹೇಳಿದ್ರಲ್ಲ ಇದೇ ಮಾತ್ರ ತಗೊಂಡ್ಬಿಡೋಣ ಅಂತ. ಬಟ್ ಅದು ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ. ಹಾಗಾಗಿ ಸಾಮಾನ್ಯವಾಗಿ ಈ ಮೆಡಿಸಿನ್ಸ್ ನ ಅವಾಯ್ಡ್ ಮಾಡ್ತಾರೆ. ಅದನ್ನ ಹೇಳ್ಬಾರ್ದು ಅಂತದ್ರಲ್ಲಿ ನೀವು ತುಂಬಾ ಸತಿ ಕೇಳಿದ್ರಿ ಅಂತ ಹೇಳ್ದೆ. ದಯವಿಟ್ಟು ಇದು ನಿಮಗಷ್ಟೇ, ಬೇರೆ ಯಾರು ತಗೊಳ್ಳೋದು. ಹಾಗೇನೆ ದಯವಿಟ್ಟು ತಗೊಳ್ಬಾರ್ದು ಅಂತಾನೆ ಇರ್ತೀನಿ. ಯಾಕಂದ್ರೆ ಕನ್ಸಲ್ಟ್ ಮಾಡಿನೇ ಟ್ಯಾಬ್ಲೆಟ್ ತಗೋಣ ಅಂತ ಕೇಳಿದೆ. ಸಂಜೆ ಬರ್ತೀನಿ. ದಯವಿಟ್ಟು ಭೇಟಿ ಮಾಡಿ. ದಯವಿಟ್ಟು ನಮ್ದು ಪರ್ಸನಲ್ ಮೇಡಮ್ ಡಾಕ್ಟರ್ ಹೆಸರು ಡಾಕ್ಟರ್ TS ಅಶ್ವಿನೀರ್ ಅವರು. ಓಕೆ, ಧನ್ಯವಾದಗಳು. ಎಸ್ ಮೇಡಮ್, ಇದು ಸಾಮಾನ್ಯವಾಗಿ ಕೇವಲ ನಮ್ಮ ಸುಮಾ ಅವ್ರ ಸಮಸ್ಯೆ ಅಲ್ಲ. ಕಾಮನ್ ಆಗಿ ಇದೇ ಥರ ಒಂದು ಮೆಡಿಸಿನ್ಸ್ ತೊಗೊಂಡು ಮ್ಯಾನೇಜ್ ಮಾಡ್ಕೊಬಿಡೋಣ, ಮೆಡಿಕಲ್ ಕೇಳಿದ್ರೆ ಕೊಟ್ಬಿಡ್ತಾರೆ. ಸೊ ಹಿಂಗೆ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಇದರಿಂದ ಮುಂದೆ ಏನೆಲ್ಲ ಸಮಸ್ಯೆಗಳು ಉಂಟಾಗ್ಬೋದು ಅಂತ? ಸರ್, ಇದು ಏನಪ್ಪಾ ಅಂತಂದ್ರೆ ಸರ್ವೇ ಸಾಮಾನ್ಯ. ನೀವು ಹೇಳ್ದಂಗೆ 32 ಹಲ್ಲಿದೆ, ಹಲ್ ತಾನೆ ಈಗ ಮುಂದಕ್ಕೆ ಹಾಕೋಣ, ಎಮರ್ಜೆನ್ಸಿ ಇಲ್ವಲ್ಲ, ಅಂದ್ರೆ ಜೀವ ಏನು ಹೋಗಲ್ವಲ್ಲ ಇದ್ರಲ್ಲಿ ಅನ್ನೋ ಒಂದು ಭಾವನೆ ಎಲ್ಲರಿಗೂ. ಯೂಶಲಿ ಹಿಂಗೆ ಹುಳುಕಾದಾಗ ಸುಮ್ಮನೆ ಮಾತ್ರೆ ತಗೊಂಡು ತಳ್ತಾರೆ. ಅದೇನಾಗುತ್ತೆ, ಮಾತ್ರೆ ತಗೊಂಡಾಗ ಸ್ವಲ್ಪ ಹೊತ್ತು ಸುಮ್ಮನೆ ಆಗುತ್ತೆ. ಮತ್ತೊಂದ್ ದಿವಸ ಈಗ ಸುಮ್ಮ ಅವ್ರಿಗಾಯ್ತಲ್ಲ, ಹಂಗೆ ತಡ್ಕೊಳಕ್ಕಾಗ್ದಷ್ಟು ಪೇನು, ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕಾಗಲ್ಲ ಅಂತ ಇದಾಗತ್ತೆ. ಕೆಲವ್ರು ಹಿಂಗೆ ಬರ್ತಾರೆ. ಬಂದಾಗ ನಾವು ಹಿಂಗೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲ ಮೇಡಮ್ ನಮ್ಗೆ ಟ್ಯಾಬ್ಲೆಟ್ಸ್ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ಸ್ ತೊಗೊಂಡು ಹೋಗಿರ್ತಾರೆ. ಆಂಟಿಬಯೋಟಿಕ್ಸ್ ಹಾಕಿರ್ತೀವಿ, ಆ ನೋವು ಕಮ್ಮಿ ಆಗಕ್ಕೆ ಏನು ಟ್ಯಾಬ್ಲೆಟ್ ಕೊಡಬೇಕು ಅದನ್ನ ಕೊಟ್ಟು ಕಳ್ಸಿರ್ತೀವಿ. ಅದನ್ನ ಮತ್ತೆ ಇಗ್ನೋರ್ ಮಾಡ್ತಾರೆ. ಅದೇನಾಗುತ್ತೆ, ಒಂದು ದಿವಸ ಅದು ದ ಬಾಡಿ ಗಿವ್ಸ್ ಅಪ್. ಆಮೇಲೆ ಒಳಗಡೆ ಪಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಪಸ್ ಆಗಿ ಯೂಶಲಿ ಅದನ್ನ ನಾವು ತಕ್ಷಣಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು. ಕೆಲವ್ರು ಏನ್ ಮಾಡ್ತಾರೆ, ಅದನ್ನ ಇಗ್ನೋರ್ ಮಾಡ್ತಾರೆ. ಇಗ್ನೋರ್ ಮಾಡ್ತಿದಂಗೆ ನಮ್ಮ ಮುಖದಲ್ಲಿ ಸ್ಪೇಸ್ ಅಂತ ಇರುತ್ತೆ, ಎಲ್ಲಾ ಮಸಲ್ಸ್ ಮಧ್ಯದಲ್ಲಿ ಒಂದು ಸ್ಪೇಸ್ ಅಂತ ಇರುತ್ತೆ, ಅದು ಇನ್ಫೆಕ್ಷನ್ ಆಗುತ್ತೆ. ಸ್ಪೇಸ್ ಇನ್ಫೆಕ್ಷನ್ ಆಗ್ತಿದಂಗೆನೆ ಅದು ಮುಖ ಎಲ್ಲ ಊದ್ಕೊಂಡು, ಅದನ್ನ ನಾವು ತಕ್ಷಣಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದ್ರೆ ಪೇಷಂಟ್ಗೆ ಅದರಲ್ಲಿ ಜೀವ ಭಯ ಇರೋ ಚಾನ್ಸಸ್ ಇದೆ. ಅಂದರೆ ಮುಖ ಊದ್ಕೊಳ್ಳೋದು ಅಂತ ಬಂದಾಗ ಈ ನೋವಿನಿಂದ ಊದ್ಕೊಳ್ಳೋದು ಒಂದು ಭಾಗ, ಜೊತೆಗೆ ಈ ಹೆಣ್ಣಿನ ಮುಖಕ್ಕೆ ಕಣ್ಣೇ ಭೂಷಣ ಅಂತ ಏನು ಹೇಳ್ತಾರೆ, ಹಾಗೆ ನಮ್ಮ ಮುಖಕ್ಕೆ ಹಲ್ಲೇ ಭೂಷಣ ಅಂತ ನನಗನ್ಸುತ್ತೆ. ಸೊ ಹಲ್ಲು ಕೂಡ ಸೌಂದರ್ಯವನ್ನು ಹೆಚ್ಚಿಸುತ್ತೆ. ಈ ಸೌಂದರ್ಯವನ್ನು ಹೆಚ್ಚಿಸ್ಕೊಬೇಕು ಅಂದರೆ ಆರಂಭದಿಂದಲೇ ನಮ್ಮ ಹಲ್ಲುಗಳ ಹೇಗೆ ಜೋಪಾನವಾಗಿ ನೋಡ್ಕೋಬೇಕು, ಹೇಗೆ
ಫಾಲೋ ಅಪ್ ಮಾಡ್ಬೇಕಂತ? ಸರ್ ಅದೇ ಈಗ ಒಂದೊಂದ್ಸತಿ ಎಲ್ಲರಿಗೂ ಒಂದೇ ತರ ಇರುತ್ತೆ ಅಂತ ಹಲ್ಲು ಹೇಳಕ್ಕಾಗಲ್ಲ. ಕೆಲವ್ರಿಗೆ ವಕ್ರದಂತ ಅಂತ ಹೇಳ್ತೀವಿ, ಸುಮಾರು ಪ್ರಾಬ್ಲಮ್ಸ್ ಆಗಿರುತ್ತೆ. ಅದು ನಿಮ್ಗೆ ಯಾವಾಗ ಆಗುತ್ತೆ ಅಂದ್ರೆ ನಿಮ್ದು ಜಾಸ್ ಅಂತ ಏನ್ ಹೇಳ್ತೀವಿ, ಮೇಲ್ಗಡೆ ಮ್ಯಾಕ್ಸಿಲ್ಲಾ ಅಥವಾ ಕೆಳಗಡೆ ಮ್ಯಾಂಡಿಬಲ್, ಅದಕ್ಕೆ ಜಾಗ ಸಾಲದೆ ಇದ್ದಾಗ ಹಲ್ಲು ಹೆಂಗೆಂಗೋ ಹುಟ್ಟುತ್ತೆ. ಆಮೇಲೆ ನಾನು ಈ ಮಕ್ಕಳಲ್ಲಿ ಹೇಳ್ದೆ, ಈಗ ಹಲ್ಲು ಕಿತ್ತು ಬಿಡ್ತಾರೆ, ಆ ಜಾಗ ಮೇಂಟೈನ್ ಮಾಡಿರಲ್ಲ, ಆ ಬರ್ತಿರೋ ಹಲ್ಲು ಎಲ್ಲಿಗೆ ಬರಬೇಕು ಅಂತ ಗೊತ್ತಾಗಲ್ಲ, ಅದು ಸೈಡ್ ಬಂದು ಡೈವರ್ಷನ್ ತಗೊಂಡು ಹೆಂಗೆಂಗೋ ಹುಟ್ಟಿರುತ್ತೆ. ಸೊ ಅಂಥವನ್ನೆಲ್ಲ ನಾವು ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಅಂತ ಹೇಳಿ ತಂತಿ ಹಾಕಿ ನೀಟಾಗಿ ಮಾಡಿ ಕೊಡ್ತೀವಿ. ಓಕೆ, ಅದೊಂದು. ಕೆಲವ್ರಿಗೆ ಈ ಫ್ಲೋರೈಡ್ ಕಂಟೆಂಟ್ ಇರೋ ಅಂತ ನೀರಲ್ಲಿ ಸಣ್ಣದ್ರಲ್ಲೇ ಫ್ಲೋರೈಡ್ ಕಂಟೆಂಟ್ ಇರೋ ನೀರು ಕುಡಿದು ಹಲ್ಲು ಡಿಸ್ಕಲರ್ ಆಗಿರುತ್ತೆ, ಬ್ರೌನ್ ಕಲರ್ ಆಗಿರುತ್ತೆ. ಅದನ್ನ ನೀವು ಬಂದ್ರೆ ನಾವು ಬ್ಲೀಚಿಂಗ್ ಅಂತ ಟ್ರೈ ಮಾಡ್ತೀವಿ. ಅದು ಬೇರೆ ಗ್ರೇಡ್ಸ್ ಇರುತ್ತೆ. ಬ್ಲೀಚಿಂಗ್ ಟ್ರೈ ಮಾಡ್ತೀವಿ. ಬ್ಲೀಚಿಂಗ್ ಹೆಲ್ಪ್ ಆಗ್ಲಿಲ್ಲ ಅಂತಂದ್ರೆ ನಾವು ಆಮೇಲೆ ಅದನ್ನ ಏನಂತೀವಿ, ಕೃತಕ ದಂತ ಅಂತ ಏನ್ ಹೇಳ್ತೀವಿ, ವೆನಿಯರ್ಸ್ ಅಂತ ಏನ್ ಹೇಳ್ತೀವಿ, ಲ್ಯಾಮಿನೇಟ್ಸ್ ಅಂತ, ಅದನ್ನ ಮಾಡಿ ನಿಮ್ ಸ್ಮೈಲ್ ನ ಚೆನ್ನಾಗಿ ಮಾಡಿ ಕೊಡ್ತೀವಿ. ಅದು ನಮ್ಮ ಡ್ಯೂಟಿ, ಮಾಡಿ ಕೊಡ್ತೀವಿ. ಮಾಡಿ ಕೊಟ್ಟ ಮೇಲೆ ನೀವು ಬ್ರಷ್ ಮಾಡ್ಕೊಂಡು ನಾವು ಹೇಳಿದ್ದನ್ನ ಫಾಲೋ ಮಾಡ್ಕೊಂಡು ಉಳಿಸ್ಕೊಳ್ಳೋದು ಇಂಪಾರ್ಟೆಂಟ್. ಇನ್ನೊಂದು ಏನಂದ್ರೆ, ಈ ಕೆಲವರು ಹಲ್ಲು ಹಳದಿ ಬಣ್ಣ ಇರುತ್ತೆ, ಬಟ್ ಅದೆಲ್ಲರೂ ನೀಟಾಗಿ ಮೇಂಟೈನೇ ಮಾಡ್ತಿರ್ತಾರೆ, ಬಟ್ ಹಳದಿ ಬಣ್ಣದಲ್ಲಿ ಇರುತ್ತೆ, ತುಂಬ ವೈಟ್ ಆಗಿ ಇರೋದಿಲ್ಲ, ಕಲರ್ಫುಲ್ ಆಗಿರೋದಿಲ್ಲ. ಮತ್ತೊಂದೇನೆಂದರೆ, ಹಲ್ಲಿಗೆ ಒಂಥರ ಅಪೌಷ್ಟಿಕ ರೀತಿ ಹಲ್ಲು ಚಿಕ್ಕ ಮಕ್ಕಳಲ್ಲಿ ಇರುವಾಗ ಆ ಹಲ್ಲಲ್ಲಿ ಏನೋ ಪೌಷ್ಟಿಕತೆ ಅಂಶಗಳು ಕಡಿಮೆ ಇದೆಯೇನೋ ಅಂತ ಫೀಲ್ ಆಗುತ್ತೆ. ಸೊ ಇದು ಯಾವ ಕಾರಣಕ್ಕೆ ಅಪೌಷ್ಟಿಕ ಹಲ್ಲುಗಳ ರೀತಿ ಕಾಣಿಸುತ್ತೆ, ಇದನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂದರೆ ಏನು ಮಾಡಬೇಕು? ಸೊ ಇದು ಕ್ಯಾಲ್ಶಿಯಂ ಕಮ್ಮಿ ಆದಾಗ ಯೂಶಲಿ ಮಕ್ಳಿಗೆ ಹಂಗಾಗುತ್ತೆ. ಅದರ್ವೈಸ್ ಈ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಆದಾಗ್ಲೂ ಫ್ಲೋರೋಸಿಸ್ ಅಂತ ಹೇಳ್ತೀವಿ, ಅವಾಗ್ಲೂ ನಿಮಗೆ ನೀವು ಹೇಳಿದ್ರಲ್ಲ ಹಂಗೆ ಮೆತ್ತಗಾಗ್ಬಿಡುತ್ತೆ ಹಲ್ಲು. ಆಮೇಲೆ ಸಮ್ಟೈಮ್ಸ್ ಹೆರಿಡಿಟ್ರಿನೂ ಆಗುತ್ತೆ, ಎನಾಮಲ್ ಹೈಪೋಪ್ಲೇಸಿಯಾ ಅಂತೀವಿ ಅಥವಾ ಡೆಂಟಿನ್ ಹೈಪೋಪ್ಲೇಸಿಯಾ ಅಂತ. ಇದು ನಮ್ಮ ಬಾಡಿಯಿಂದನೇ ಆಗುವಂತ ಕಾರಣಗಳು. ನಮ್ಮ ಹಲ್ಲು ಹುಟ್ಟಬೇಕಾದ್ರೆ ಅದು ಒಂದು ಮಿನರಲೈಸ್ ಅಂದ್ರೆ ಗಟ್ಟಿ ಆಗುವಂತ ಪದಾರ್ಥ ನಮ್ಮ ಬಾಡಿನಲ್ಲಿ ಪ್ರೊಡ್ಯೂಸ್ ಆಗಿ ಅದು ಹಲ್ಲುನು ಗಟ್ಟಿ ಮಾಡ್ಕೋತಾ ಇರುತ್ತೆ. ಸೊ ಆ ಅಂಶ ಕಮ್ಮಿ ಆದಾಗ ಅದು ನಮ್ಮ ಹೆರಿಡಿಟ್ರಿಯಿಂದನೇ ಮಿಸ್ ಆಗಿರುತ್ತೆ. ಅದಾದಾಗ್ಲೂ ಹಲ್ಲು ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ನಮ್ಮ ಈ ಹಲ್ಲುಗಳು ಎಲ್ಲಾ ಗಟ್ಟಿಗಿರ್ಬೇಕು ಅಂದ್ರೆ ವೈಟಮಿನ್ ಡಿ ಇಸ್ ವೆರಿ ಇಂಪಾರ್ಟೆಂಟ್. ವೈಟಮಿನ್ ಡಿ ಯಾವಾಗ ನಾವು ತಗೊಳ್ತೀವಿ ಅದರಲ್ಲಿ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ. ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಆಗ್ಬೇಕು ಬಾಡಿಲಿ ಅಂತಂದ್ರೆ ವೈಟಮಿನ್ ಡಿ ಬೇಕೇ ಬೇಕು. ಸೊ ವೈಟಮಿನ್ ಡಿ ಅನ್ನೋದನ್ನ ನಾವು ಸಾಮಾನ್ಯವಾಗಿ ವೈಟಮಿನ್ ಡಿ ಸಿಗುವಂತ ಆಹಾರಗಳು ಯಾವುವಾಗಿದ್ದು? ನಿಮಗೆ ಎಗ್ಗಲ್ಲಿ ಸಿಗುತ್ತೆ, ಮಿಲ್ಕಲ್ಲಿ ಸಿಗುತ್ತೆ, ಈಗ ಪೌಲ್ಟ್ರಿ ಏನೋ ಫಿಶಲ್ಲಿ ಸಿಗುತ್ತೆ ನೀವು ನಾನ್ ವೆಜ್ ತಿನ್ನೋರಾದ್ರೆ. ಆಚೆ ಕಡೆ ನೀವು ಬಿಸಿಲಲ್ಲಿ 20 ನಿಮಿಷ ನಿಂತ್ಕೊಂಡ್ರೆ ವೈಟಮಿನ್ ಡಿ ಸಿಗುತ್ತೆ. ಸೊ ಇದು ಅದಕ್ಕೆ ಬಹುಶಃ ಮಕ್ಕಳನ್ನ ಕೆಲವು ಸಲ ಹಳ್ಳಿಯಲ್ಲಿ ಬಿಸಿಲಿಗೆ ತೋರಿಸಿ ಅಂತೆಲ್ಲ ಹೇಳ್ತೀವಿ. ಸೊ ಮೈ ಚರ್ಮದ ಬಣ್ಣಕ್ಕೂ ಅದು ಹೆಲ್ಪ್ ಆಗುತ್ತೆ, ಕಣ್ಣಿನ. ಸೊ ವೈಟಮಿನ್ ಡಿ ಅನ್ನೋದು ಎಲ್ಲಾ ಭಾಗಗಳಿಗೂ ಬೇಕು, ಎಲ್ಲಾ ಅಂಗಗಳಿಗೂ ಬೇಕು. ನಮ್ಮ ಬಾಡಿನಲ್ಲಿ ಮೋಸ್ಟ್ ಆಫ್ ದ ಹೆಲ್ತ್ ಮೇಂಟೈನ್ ಆಗೋದು ವೈಟಮಿನ್ ಡಿ ಇಂದ. ಅದು ತುಂಬಾ ಕೆಲಸಗಳಿದೆ ಅದರಲ್ಲಿ. ಸೊ ನಮ್ಮ ಇಂಡಿಯಾದಲ್ಲಿ ಯೂಶಲಿ ವೈಟಮಿನ್ ಡಿ ಲೆವೆಲ್ ಕಂಪ್ಯಾರಿಟಿವ್ಲಿ ಕಮ್ಮಿ ಇರುತ್ತೆ ಜನಕ್ಕೆ. ಸೊ ಅದು ಬಣ್ಣದ ಮೇಲೂ ಹೋಗುತ್ತೆ. ನಮ್ಮ ಧ್ವನಿಗೆ, ಉಚ್ಚಾರಣೆಗೆ ಈ ಹಲ್ಲಿನ ಜೋಡಣೆ ಕೂಡ ಮುಖ್ಯನಾ? ಹೌದು. ಯಾಕಂದ್ರೆ ಕೆಲವು ವರ್ಡ್ಸ್ಗಳು ಹಲ್ಲು ಬಿಟ್ಟಿದ್ರೆ, ಈಗ ಎಫ್ ಆಗ್ಲಿ ಎಸ್ ಆಗ್ಲಿ, ಗಾಳಿಯಿಂದ ತಡೆಯುತ್ತೆ ಹಲ್ಲು, ಅದರಿಂದ ನಮ್ಗೆ ಪ್ರಾಪರ್ ಉಚ್ಚಾರಗಳು ಬರುತ್ತೆ. ಸೊ ನೀವು ಹಲ್ಲು ಮಿಸ್ಸಿಂಗ್ ಟೂತ್ ಇದ್ರೆ ಅಥವಾ ಆಂಟೀರಿಯರ್ಸ್ ಯೂಶಲಿ ಮಿಸ್ಸಿಂಗ್ ಇದ್ರೆ ನಿಮ್ಗೆ ಕೆಲವು ಅಕ್ಷರಗಳು ತಪ್ಪಾಗಿ ಉಚ್ಚಾರಣೆ ಆಗತ್ತೆ. ಹಂಗಾಗಿ ಜನ ಸ್ವಲ್ಪ ಹಲ್ಲು ಇಲ್ದೇ ಇದ್ದಾಗ ಮಾತಾಡಕ್ಕೆ, 4 ಜನದ ಎದುರುಗಡೆ ಮಾತಾಡಕ್ಕೆ ಸಂಕೋಚ ಪಡ್ಕೋತಾರೆ. ಆ ಶಬ್ದಗಳು, ಉಚ್ಚಾರಣೆಗಳನ್ನೇ ಬೇರೆ ರೀತಿ ಬರುತ್ತೆ. ಸೊ ಹಾಗಾಗಿ ಈ ಹಲ್ಲು ಅನ್ನೋದು ಬಹಳ ಬಹಳ ಮುಖ್ಯ. ಆ ವಸೂಲನ್ನ ನಾವು ಜೋಪಾನವಾಗಿ ಕಾಯ್ದುಕೊಂಡ್ರೆ ಎಲ್ಲಕ್ಕೂ ಅನುಕೂಲವನ್ನ ಮಾಡುತ್ತೆ. ನಮ್ಮ ಆರಂಭದಲ್ಲಿ ಹೇಳಿದಂಗೆ ಇದು ಪ್ರಮುಖ ದ್ವಾರ. ಸೊ ಇದನ್ನ ಬಹಳ ಚೆನ್ನಾಗಿ ಇಟ್ಕೊಳ್ಬೇಕು, ಅಚ್ಚುಕಟ್ಟಾಗಿ ಇಟ್ಕೊಳ್ಬೇಕು. ಅದಕ್ಕೆ ನೀವು ಮಾರ್ಗದರ್ಶನವನ್ನ ವೈದ್ಯರ ಜೊತೆ ತಗೊಳ್ಬೇಕು ಅನ್ನೋದು ಮುಖ್ಯ ಆಗತ್ತೆ. ಸೊ ಹಾಗೇನೆ ಈ ಒಟ್ಟಾರೆ ಹೇಳೋದಾದ್ರೆ ಈ ಹಲ್ಲಿಗೂ ಇತರೆ ಕಾಯಿಲೆಗಳಿಗೂ, ದೇಹದ ಕಾಯಿಲೆಗಳಿಗೂ ಹೇಗೆ ಸಂಬಂಧವನ್ನ ತಾವು ಹೇಳ್ತೀರಿ? ಸರ್ ಅದೇ ಈಗ
ಕಿಟ್ಟ ಕಟ್ಕೊಳ್ಳುತ್ತೆ ಅಂತ ಹೇಳ್ತೀವಿ. ಆ ಕಿಟ್ಟ ಕಟ್ಕೊತಿದ್ದಂಗೆನೆ ನಿಮ್ಮ ಅಲ್ಲಿಗೆ ನೀವು ಕೀಟಾಣುಗಳಿಗೆ ಜಾಗ ಮಾಡಿಕೊಟ್ಟಂಗೆ ಆಗುತ್ತೆ. ನಿಮ್ಮ ಕೀಟಾಣುಗಳು ಅಲ್ಲಿ ವಾಸ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಪರ್ಚುನಿಟಿ ಸಿಕ್ಕಿದಾಗ ಬ್ಲಡ್ ವೆಸಲ್ಸ್ಗೆ ಹೋಗಿ ಬ್ಲಡ್ ವೆಸಲ್ಸಿಂದ ಬೇರೆ ಜಾಗಕ್ಕೆ ಹೋಗುವಂಥ ಚಾನ್ಸಸ್ ಇದೆ. ಈಗ ರೀಸೆಂಟಾಗಿ ತುಂಬ ಸ್ಟಡೀಸ್ ಆಗ್ತಿರೋದ್ರಲ್ಲಿ ಇದು ನಿಮ್ಮ ಹಾರ್ಟ್ ಮೇಲೆ ಪ್ರಾಬ್ಲಮ್ ಮಾಡ್ಬೋದು, ಕಿಡ್ನಿ ಮೇಲೆ ಪ್ರಾಬ್ಲಮ್ ಮಾಡ್ಬೋದು, ಲಿವರ್ ಮೇಲೆ ಪ್ರಾಬ್ಲಮ್ ಮಾಡ್ಬೋದು. ಇವಾಗ ಬ್ರೈನ್ ಬ್ಯಾರಿಯರ್ ಅಂತ ಹೇಳ್ತೀವಿ. ಯೂಶ್ವಲಿ ಬ್ರೈನ್ಗೆ ಏನು ಟ್ರಾವೆಲ್ ಮಾಡೋಕ್ಕಾಗೋದಿಲ್ಲ ಅಷ್ಟು ಈಸಿಯಾಗಿ. ಅದನ್ನು ಕ್ರಾಸ್ ಮಾಡಿಕೊಂಡು ಹೋಗಿ ಹಲ್ಲಿ ಸುತ್ತ ಸಿಗೋವಂಥ ಬ್ಯಾಕ್ಟೀರಿಯಾಸನೇ ಹೋಗಿ ನಿಮಗೆ ಬುದ್ಧಿಮಾಂದ್ಯತೆ ಮಾಡುವಂಥ ಚಾನ್ಸಸ್ ಇರುತ್ತೆ. ಈಗ ಆಲ್ಝೈಮರ್ಸ್ ಅಂತೀವಿ, ಡೆಮೆನ್ಷಿಯಾ ಅಂತ ಹೇಳ್ತೀವಿ. ಈಗ ಅದನ್ನು ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಂಗಾಗಿ ನೀವು ಈಗ BP ಡಯಾಬಿಟಿಕ್ ಆಗಲಿ ಅಥವಾ BP ಆಗಲಿ ಅದನ್ನು ಹೆಚ್ಚಿಸುತ್ತೆ. ಈಗ ಉರಿಯೂತ, ಈಗ ನಿಮಗೆ ಕಿಟ್ಟ ಕಟ್ಕೋತಿದ್ದಂಗೆ ಅದು ಇನ್ಫ್ಲಮೇಟರಿ ಪ್ರೋಸೆಸ್, ಉರಿಯೂತ ಅಂತ ಏನು ಹೇಳ್ತೀವಿ ಅದಾಗುತ್ತೆ. ಅದಾಗ್ತಿದ್ದಂಗೆ ಬಾಡಿನಲ್ಲಿ ಇನ್ಸುಲಿನ್ ತಗೊಳ್ಳೋ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಸೊ ಹಂಗಾಗಿ ನಿಮ್ಮ ಡಯಾಬಿಟಿಕ್ ಜಾಸ್ತಿ ಆಗುತ್ತೆ. ಸೊ ಇದನ್ನ ನಾವು ಸ್ಟಡಿ ಮಾಡಿದಾಗ 3 ತಿಂಗಳಲ್ಲಿ, ಈಗ 3 ತಿಂಗಳಿಗೊಂದು HbA1c ಅಂತ ನಾವು ಮಾಡ್ತೀವಿ. ಅಂದರೆ ಏನಪ್ಪ ಅಂದರೆ 3 ತಿಂಗಳಲ್ಲಿ ನಿಮ್ಮ ಶುಗರ್ ಲೆವೆಲ್ಸ್ ಹೆಂಗೆ ಕಂಟ್ರೋಲ್ ಆಗಿದೆ ಅಂತ. ಸೊ ನೀವು ಹೊಸಡು ಕ್ಲೀನ್ ಮಾಡಿಸ್ಕೊಂಡು ಎಲ್ಲ ಮಾಡಿದವ್ರದ್ದು ನೀವು ಶುಗರ್ ಲೆವೆಲ್ಸ್ ನೋಡೋಕ್ಕೂ ಮಾಡಿಸ್ಕೊಂಡಿರೋರು ಶುಗರ್ ಲೆವೆಲ್ಸ್ ನೋಡೋಕ್ಕೂ ವ್ಯತ್ಯಾಸ ಇರುತ್ತೆ. ಸೊ ನೀವು ಹಲ್ ಕ್ಲೀನ್ ಮಾಡಿಸಿ ಟೆಸ್ಟ್ ಮಾಡಿದಾಗ 3 ತಿಂಗಳಲ್ಲಿ ಅವ್ರದ್ದು ಶುಗರ್ ಲೆವೆಲ್ಸ್ ಚೆನ್ನಾಗಿ ಕಂಟ್ರೋಲಿಗೆ ಬಂದಿದೆ. ಸೊ ಇದರಿಂದ ನಾವು ಏನು ಹೇಳೋದಪ್ಪ ಅಂದರೆ ನಿಮ್ಮದು ರೆಗ್ಯುಲರ್ ಅಂದರೆ ದೇಹದ ಆರೋಗ್ಯ, BP ಆಗಲಿ ಶುಗರ್ ಆಗಲಿ ಇದನ್ನು ನೀವು ಮೇಂಟೈನ್ ಮಾಡ್ಕೋಬೇಕು ಅನ್ನೋದಾದರೆ ಬಾಯನ್ನು ನೀಟಾಗಿ ಇಟ್ಕೋಬೇಕು. ಸೊ ನೀವು ಬಾಯನ್ನು ನೀಟಾಗಿ ಇಟ್ಕೊತಾ ಹೋದರೆ ನಿಮ್ಮದು ಬೇರೆ ಕಾಯಿಲೆಗಳು ಎಕ್ಸಿಸ್ಟಿಂಗ್ ಏನಿದೆ ಅದು ನಿಮಗೆ ಕಂಟ್ರೋಲಿಗೆ ಬರುತ್ತೆ. ನನ್ನ ಬಾಯಿ ಪ್ರಾಬ್ಲಮ್ ಇಂದಾನೆ ನಿಮ್ಗೆ ಇವೆಲ್ಲ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಇರೋ ಪ್ರಾಬ್ಲಮ್ಸು ಹೆಚ್ಚಾಗುತ್ತೆ. ಅದನ್ನ ನಾವು ಕಂಟ್ರೋಲ್ ಇಟ್ಕೊಂಡು ಒಳ್ಳೆ ಆರೋಗ್ಯ ಇಟ್ಕೋಬಹುದು. ಅಂದ್ರೆ ವಿಶೇಷವಾಗಿ ನಮ್ಮ ವಯೋವೃದ್ಧರಲ್ಲಿ ಇದು ಡಯಾಬಿಟಿಕ್ಕು ಅಥವಾ BP ಅಂತ ದೀರ್ಘಕಾಲಿಕ ಕಾಯಿಲೆಗಳು ನಾವು ಹೆಚ್ಚು ಕಾಣ್ತೀವಿ ವಯಸ್ಸಾದ ನಂತರ. ಅಂಥ ಸಂದರ್ಭದಲ್ಲಿ ಈ ಬಾಯಿಯನ್ನು ಸ್ವಚ್ಛತೆ ಇಟ್ಕೊಂಡಿಲ್ಲ ಅಂದರೆ ಮತ್ತೆ ಆ ಕಾಯಿಲೆಗಳು ಉಲ್ಬಣ ಆಗುತ್ತೆ ಅನ್ನೋದು ಬಹಳ ಮುಖ್ಯ. ಸೊ ಈ ನಿಟ್ಟಿನಲ್ಲಿ ಆಗಿದ್ರೆ ನಾವು ವಯೋವೃದ್ಧರಿಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಹಾಗಾಗಿ ಬಹುಶಃ ತಮ್ಮ ಆಸ್ಪತ್ರೆಯಲ್ಲಿ ಈ ವಯೋವೃದ್ಧರಿಗೆ ಹೆಚ್ಚಿನ ಏನಾದರೂ ಯೋಜನೆಗಳು? ಹೌದು ಸರ್, ಇವಾಗ ನಾವು JSS ಡೆಂಟಲ್ ಕಾಲೇಜಲ್ಲಿ ನಾವು ಜೀರಿಯಾಟ್ರಿಕ್ ಕ್ಲಿನಿಕ್ ಅಂತ ವಯೋವೃದ್ಧರಿಗೆ ಅಂತಾನೆ ಒಂದು ಸ್ಪೆಷಲ್ ಕ್ಲಿನಿಕ್ ಓಪನ್ ಮಾಡ್ತಾ ಇದೀವಿ. ಸೊ ಅಲ್ಲಿ ಬಂದ್ರೆ ಯೂಶಲಿ ವಯಸ್ಸಾಗಿರೋರಿಗೆ ಸ್ವಲ್ಪ ಟೈಮ್ ಬೇಕು ಅವರು ಡಿಸ್ಕಷನ್ ಮಾಡೋಕ್ಕೆ ಅಥವಾ ಹೇಳೋದಕ್ಕೆ, ಟ್ರೀಟ್ಮೆಂಟ್ ಮಾಡೋದಕ್ಕೆ. ಸೊ ಅವ್ರಿಗೋಸ್ಕರ ನಾವು ಸ್ಪೆಷಲ್ ಇದನ್ನ ಮಾಡ್ಕೊತಾ ಇದೀವಿ. ಸೊ ಅವ್ರು ಬಂದು ಅದನ್ನ ಉಪಯೋಗ ಪಡ್ಕೋಬಹುದು. ಆಮೇಲೆ ಬೆಡ್ ರಿಡನ್ ಪೇಷಂಟ್ಸ್, ಈಗ ಹಾಸಿಗೆ ಮೇಲೆ ಎಲ್ಲ ಅವರಿಗೆ ತಿನ್ನೋದಕ್ಕೆ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ ಅಥವಾ ಹಲ್ ಪ್ರಾಬ್ಲಮ್ ಆಗ್ತಾಯಿದೆ ಅಂಥವ್ರಿಗೆ ಈಗ ಹೋಮ್ ವಿಸಿಟ್ಸ್ ಕೊಡ್ತಾ ಇದೀವಿ. ನೀವೊಂದು ಕರೆ ಮಾಡಿದ್ರೆ ನಾವು ಬಂದು ಏನು ಪ್ರಾಬ್ಲಮ್ ಇದೆ ಏನು ಅಂತ ನೋಡಿ ಅದನ್ನ ಯಾವ ಸಂಖ್ಯೆಗೆ ಸಂಪರ್ಕಿಸಬೇಕು ಅದನ್ನ ನಾವು ಇನ್ನು ಪ್ಲಾನ್ ಮಾಡ್ತಾ ಇದೀವಿ, ಮಾಡ್ತಾ ಇದೀವಿ. ಅದನ್ನ ಸದ್ಯಕ್ಕೆ ಇವಾಗ ಕಾಲೇಜಿಗೆ ನೀವು ಡೆಂಟಲ್ ಕಾಲೇಜ್ ನಂಬರ್ಸ್ ಏನಿದೆ ಅಲ್ಲಿ ನೀವು ಕಾಲ್ ಮಾಡಿ ಹಿಂಗೆ ನಮಗೆ ಪ್ರಾಬ್ಲಮ್ ಇದೆ ಅಂತಂದ್ರೆ ರೈಟ್ ನಾವು ವಿ ಆರ್ ಅವೈಲಬಲ್ ಟು ಗೋ, ನಾವು ಹೋಗಿ ನೋಡಿ ಬರ್ತೀವಿ. ಅಂದ್ರೆ ನಮ್ಮ ಇದನ್ನು ನೋಡುವಾಗ ಸಮಾಜದಲ್ಲಿ ವಯೋವೃದ್ಧರನ್ನ ಗೌರವಿಸೋದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಗೌರವದ ಮತ್ತೊಂದು ಹಂತದಲ್ಲಿ ತಾವು ಅವರಿಗೆ ಹೆಚ್ಚಿನ ಕಾಳಜಿನ ವಹಿಸ್ತಾ ಇದ್ದೀರಿ, ವಿಶೇಷವಾದ ಕ್ಲಿನಿಕನ್ನು ಕೊಡ್ತಾ ಇದ್ದೀರಿ. ಅದಲ್ಲದೆ ಮನೆಗೆ ಭೇಟಿ ಮಾಡಬೇಕಾದ ಸಂದರ್ಭಗಳು ಬಂದರೆ ಅದನ್ನು ಕೂಡ ಮಾಡೋಕ್ಕೆ ಆರಂಭ ಮಾಡ್ತಾ ಇದ್ದೀರಿ. ನಿಜವಾಗ್ಲೂ ಇದು ಒಂದು ಒಳ್ಳೆಯ ಗೌರವದ ಸಂಕೇತ ಅಂತ ನಾನು ಭಾವಿಸ್ಕೊಳ್ತೀನಿ ಮೇಡಮ್. ಒಟ್ಟಾರೆ ಹೇಳೋದಾದರೆ ನಮ್ಮ ಈ ಹಲ್ಲಿನ ಸಮಸ್ಯೆ, ಒಸಡಿನ ಸಮಸ್ಯೆ ಅಥವಾ ಬಾಯಿಯ ಆರೋಗ್ಯ ಕುರಿತು ನಮ್ಮ ಕೇಳುಗರಿಗೆ ಏನು ಸಂದೇಶವನ್ನು ಅಥವಾ ಟೇಕ್ ಹೋಮ್ ಮೆಸೇಜನ್ನು ನೀಡ್ತೀರಿ? ಸರ್ ಅದೇ ಬಾಯಿ ಆರೋಗ್ಯ ಅನ್ನೋದನ್ನ ಇಗ್ನೋರ್ ಮಾಡೋದು ಬೇಡ. ಬಾಯಿ ಆರೋಗ್ಯ ಅನ್ನೋದನ್ನ ನೋಡ್ಕೋಬೇಕು. ಓರಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಹಲ್ಲನ್ನ ನೀವು ಅಥವಾ ಹಲ್ಲು ಕೀಳಿಸ್ಕೊಂಡಿದ್ರೆ ಅಥವಾ ಹಲ್ಲಿಲ್ಲ ಅನ್ನೋದಾದ್ರೆ ಅದನ್ನ ಹಲ್ಲು ಕಟ್ಟಿಸ್ಕೋಬೇಕು. ನೀವು ಹಲ್ಲು ಕಟ್ಟಿಸ್ಕೊಂಡ್ರೆ ನಿಮ್ದು ನ್ಯೂಟ್ರಿಷನಲ್ ಸಪ್ಲೈ ಏನ್ ಬೇಕು ಬಾಡಿಗೆ ಅದು ಚೆನ್ನಾಗಾಗುತ್ತೆ. ಎಸ್ಪೆಷಲಿ ವಯಸ್ಸಾದವರು ಹಲ್ಲಿಲ್ಲ ಅಂತಿದಂಗೆನೆ ಅಯ್ಯೋ ಏನು ಅನ್ಕೊಂಡು ಸುಮ್ಮನಾಗ್ತಾರೆ. ನಾನು ಏನು ಹೇಳಿದೇನಪ್ಪ ಅಂದ್ರೆ ವಯಸ್ಸಾಗ್ತಿದಂಗೆ ಊಟ ತಿಂಡಿನಲ್ಲಿ ವ್ಯತ್ಯಾಸ ಆಗತ್ತೆ. ನೀವು ಊಟ ತಿಂಡಿ ವ್ಯತ್ಯಾಸ ಆಗ್ತಿದಂಗೆ ನಿಮ್ದು BP ಶುಗರ್ ಕಂಟ್ರೋಲಿಗೆ ಬರೋದಿಲ್ಲ. ಸೊ ಹಂಗಾಗಿ ನಿಮಗೆ ಫೈಬರ್ ಕಂಟೆಂಟು ಕಮ್ಮಿ ಆಗ್ತಾ ಹೋಗುತ್ತೆ. ಕೆಲವ್ರು ಅಂತಾರೆ ಮೇಡಮ್ ನಾನು ಬೇಯಿಸ್ತೀವಲ್ಲ ತರಕಾರಿ ಬೇಯಿಸ್ಕೊಂಡು ತಿಂದ್ಬಿಡ್ತೀವಿ ಅಂತಾರೆ. ನೀವು ಬೇಯಿಸಿದ್ದಕ್ಕೂ ರಾ ತಿನ್ನೋವಂಥ ವೆಜಿಟೇಬಲ್ಸ್ಗೂ ತುಂಬ
ಪೌಷ್ಟಿಕಾಂಶ ಕಮ್ಮಿ ಆಗುತ್ತೆ ನೀವು ಹೌದು, ಬೇಯಿಸ್ಬಿಟ್ರೆ. ಹೌದು. ಸೊ ಎಲ್ಲ ತರಕಾರಿನೂ ಬೇಯಿಸೋಕ್ಕಾಗೋದಿಲ್ಲ. ನಮ್ಮ ಬಾಡಿಗೆ ಫೈಬರು ಬೇಕು, ಬೇರೆ ನ್ಯೂಟ್ರಿಷನ್ಸು ಬೇಕು. ಸೊ ನ್ಯೂಟ್ರಿಷನ್ ವ್ಯಾಲ್ಯೂ ಇಟ್ಕೋಬೇಕು ಅಂತಂದ್ರೆ ನೀವು ಅಗದು ತಿನ್ಬೇಕು. ಅಗದು ತಿನ್ನೋದು ಬೇಕು ಅಂದ್ರೆ ಹಲ್ಲಿರ್ಬೇಕು. ಹೌದು. ಸೊ ವಯಸ್ಸಾದವ್ರು ಯೂಶಲಿ ಇಗ್ನೋರ್ ಮಾಡೋದು ಬೇಡ. ಹಲ್ಲು ಕಟ್ಸ್ಕೊಂಡು ಬಂದು ತಮ್ಮ ಆರೋಗ್ಯ ತಾವು ನೋಡ್ಕೊಂಡು, ಹೌದು ಹೌದು. ಸರ್ವೇ ಸಾಮಾನ್ಯ ಈಗ ನಮಗೂ ಎಲ್ಲ ವಯಸ್ಸಾಗುತ್ತೆ. ಸೊ ನಮ್ದು ಏನಪ್ಪ ಒಂದು ಇದು ಅಂದರೆ ಅಪ್ಕಮಿಂಗ್ ಜೀರಿಯಾಟ್ರಿಕ್ ಪೇಷಂಟ್ಸ್ ಅಥವಾ ನಮಗೂ ಏಜ್ ಆಗ್ತಿರೋರು ಅವ್ರ ಹಲ್ಲಿನ ಆರೋಗ್ಯ ಇವಾಗಲೇ ನೋಡ್ಕೊಂಡ್ರೆ ದೇಲ್ ಏಜ್ ಹೆಲ್ದಿ. ಹೌದು ಹೌದು ಏಜ್ ಹೆಲ್ದಿ ಅಂತ ಏನ್ ಹೇಳ್ತೀವಿ ಅದು ಅಂದ್ರೆ ಆಗುತ್ತೆ. ಕೊನೆ ದಿನಗಳನ್ನ ಸಂತೋಷವಾಗಿ ಸುಖವಾಗಿ ಕಳಿಬೇಕು ಅಂತಂದ್ರೆ ಇದೆಲ್ಲ ಮುಂಜಾಗ್ರತೆ ಇರಲೇಬೇಕು. ಮುಂಜಾಗ್ರತೆ ಇರಬೇಕು ಸರ್. ಮೋಸ್ಟ್ ಆಫ್ ದ ಟೈಮ್ ಜನಕ್ಕೆ ಹೆಸಿಟೇಷನ್ ಇರುತ್ತೆ, ನಾನು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ಬಿಡ್ತೀನಿ ಅನ್ನೋದು. ಅದಾಗಬಾರ್ದು ಅನ್ನೋದಾದ್ರೆ ನಮ್ಮ ಆರೋಗ್ಯ ನಾವು ನೋಡ್ಕೋಬೇಕು. ಹೌದು ಹೌದು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಹೌದು, ಇರೋದು. ಹೌದು. ಅದರಲ್ಲೂ ವಿಶೇಷವಾಗಿ ನಮ್ಮ ಬಾಯೊಳಗೆ ಏನಿದೆ ಅಂತ ನಮಗೆ ಗೊತ್ತಿರೋದಲ್ವಾ. ಸೊ ಹಾಗಾಗಿ ಅದು ನಾವೇ ಎಕ್ಸ್ಪ್ರೆಸ್ ಮಾಡಬೇಕು, ನಾವೇ ವೈದ್ಯನ ಸಲಹೆನ ಕೇಳಬೇಕು. ಬಹಳ ಬಹಳ ಮುಖ್ಯ. ಎಸ್ ಮೇಡಮ್, ನಿಜವಾಗ್ಲೂ ನಮ್ಮ ಆರೋಗ್ಯ ವಿಚಾರ ಬಂದಾಗ ಒಂದು ಪ್ರಮುಖ ಅಂಶ ಈ ಬಾಯಿಯ ಆರೋಗ್ಯ ವಿಚಾರ. ಈ ವಿಚಾರ ಕುರಿತು ನಮ್ಮ ಕೇಳುಗರಿಗೆ ಭಾಳ ಸಂಕ್ಷಿಪ್ತವಾಗಿ ಅರ್ಥವಾಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ನಮ್ಮ ಚಿನ್ನಸ್ವಾಮಿ ಅವರು ಹೇಳ್ದಂಗೆ ವೈದ್ಯರು ಸಮಯವನ್ನೇ ಕೊಡೋದಿಲ್ಲ ನಮ್ಮ ಜೊತೆ ಅಂತ ಇದ್ರು. ಸೊ ಆದರೆ ನಿಮ್ಮ ಸಮಯವನ್ನು 1 ಗಂಟೆಗಳ ಕಾಲ ನಮ್ಮ ಕೇಳುಗರಿಗೆ ಕೊಟ್ಟಿದ್ದೀರಿ. ಸೊ ನೀವು ಯಾರ್ಯಾರಿಗೆಲ್ಲ ಸಮಯ ಕೊಡೋಕ್ಕಾಗಲಿಲ್ವೋ ಅದನ್ನೆಲ್ಲ ಇಲ್ಲಿ ಕಾಂಪನ್ಸೇಟ್ ಮಾಡ್ತಿದ್ರಿ ಅಂತ ನಾನು ಅಂದ್ಕೊಳ್ತೀನಿ. ಸೊ ತಮಗೇನೆ ವೈದ್ಯರು ಪ್ರತಿ ವಾರದಲ್ಲಿ 1 ದಿನ ಈ ಥರದೊಂದು ಸಮಯ ಕೊಟ್ಕೊಬಿಟ್ರೆ ಬಹುಶಃ ನಮ್ಮ ರೋಗಿಗಳು ಅಥವಾ ಅರ್ಥಿಗಳು ಈ ಥರದೊಂದು ಮಾಹಿತಿ ಮತ್ತು ಜಾಗೃತಿಯನ್ನು ಪಡ್ಕೋಬೋದು ಅಂತ ನನಗೆ ಅನಿಸುತ್ತೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ತಮ್ಮ ಎಲ್ಲ ಮಾಹಿತಿಗಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಆರೋಗ್ಯ ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ ಕಾರ್ಯಕ್ರಮದಲ್ಲಿ ಬಾಯಿಯ ಆರೋಗ್ಯ ಕುರಿತು ನಾವು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮಗೆ ಮಾಹಿತಿಯನ್ನು ನೀಡಿದವರು JSS ದಂತ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಪರಿದಂತಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ TS ಅಶ್ವಿನಿರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.